महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಮತ್ತು ಮಠದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮಠದ ಅಧ್ಯಕ್ಷರಾಗಿರುವ ಶ್ರೀ ಶಾಪ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯ ಮತ್ತು ಮಠದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸ್ವಾಗತ. ನಮಸ್ಕಾರ. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಾವು ಮಲ್ಲಿಕಾರ್ಜುನ ಸ್ವಾಮಿಗಳು, ಶ್ರೀ ಚಂದ್ರಮೌಳೇಶ್ವರ ಮಠದ ಪ್ರಸ್ತುತ ಪೀಠಾಧಿಪತಿಗಳು. 2014ರಿಂದ ನಾನು ಈ ಮಠದ ಒಂದು ಪೀಠಾಧ್ಯಕ್ಷರಾಗಿ ಕಾರ್ಯ ಮುಂದುವರಿಸ್ತಾ ಇದ್ದೇನೆ. ನಾವು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ನಾವು ಸೇರಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ, ಅವರ ಒಂದು ಕೃಪಾ ಆಶೀರ್ವಾದದಿಂದ ಚಂದ್ರಮೌಳೇಶ್ವರನ ಸನ್ನಿಧಿಯಲ್ಲಿ, ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಲ್ಲಿ ನಾವು 2014ರಂದು ಫೆಬ್ರವರಿ 24ನೇ ತಾರೀಕು ಶ್ರೀಮಠಕ್ಕೆ ಪೀಠಾಧ್ಯಕ್ಷರಾಗಿ ಸ್ವೀಕಾರ ಆಗಿರ್ತೇನೆ. ನಮ್ಮ ಇಂದಿನ ಪರಮ ಪೂಜ್ಯರಾದಂತಹ ಲಿಂಗೈಕ್ಯ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗಳವರು 26/1/2014ರಂದು ಲಿಂಗೈಕ್ಯರಾದ ಕಾರಣದಿಂದ ಈ ಮಠಕ್ಕೆ ನಾನು ಸ್ವಾಮಿಗಳಾಗಿದ್ದೀನಿ. ಸರ್, ಈ ಒಂದು ಚಂದ್ರಮೌಳೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ಇದರ ಉಗಮದ ಬಗ್ಗೆ ಇರುವ ಪುರಾಣ ಕಥೆಗಳೇನು? ಅದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು ಇದು ಚೇವಳರ ಕಾಲದ ಇಂದಿಲ ಪ್ರತಿಷ್ಠಿತ ಅಂತ ಒಂದು ಇತಿಹಾಸ ಪುರಾಣ ಇದೆ. ಇದು ನಾವು ಯಾರು ಕೂಡ ಸ್ಥಾಪನೆ ಮಾಡತಕ್ಕಂಥ ದೇವಸ್ಥಾನ ಅಲ್ಲ. ದೇವರ ಮೂರ್ತಿ ಆಗ್ಬೋದು, ಇನ್ನೊಂದಾಗ್ಬೋದು, ನಾವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ. ಇದು ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅಂತ ದೇವರು ಉದ್ಭವಲಿಂಗಗಳು. ಇದು ಏನಪ್ಪ ವಿಶೇಷ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲೇ ಪ್ರಸಿದ್ಧಿ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ. ಯಾವ ನಿಟ್ಟಿನಲ್ಲಿ ಅಂತ ಹೇಳಂತದ್ದು ಅನ್ನೋದಾದ್ರೆ, ಒಂದೇ ಪಾನ್ ಬಟ್ಲಲ್ಲಿ ಸಾಮಾನ್ಯವಾಗಿ ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಏನಂತಂದ್ರೆ, ಅಭಿಷೇಕ ಮಾಡ್ತಕ್ಕಂತ ಪಾನ್ ಬಟ್ಲೆ ಏನಿರುತ್ತೆ ಅದರಲ್ಲಿ ಉದ್ಭವಲಿಂಗಗಳು ಅದು ಆಗಿರುತ್ತೆ. ಈ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ದೇವರ ವಿಶೇಷ ಏನಪ್ಪಾ ಅಂದ್ರೆ, ಒಂದೇ ಪಾನ್ ಬಟ್ಲಲ್ಲಿ 2 ಉದ್ಭವಲಿಂಗಗಳು ಇರತಕ್ಕಂಥದ್ದು ಬಹಳ ವಿಶೇಷ. ಮತ್ತೆ ಇದು ಬಹಳ ನಮಗೆ ಸಾಮಾನ್ಯವಾಗಿ ಇದು ಹಿರಿಯರು ಹಾಗೂ ಗ್ರಾಮಸ್ಥರು ಮತ್ತೆ ನಮ್ಮ ಹಿರಿಯ ಪೂಜ್ಯರುಗಳು ಇದ್ರ ಬಗ್ಗೆ ತಿಳಿಸಿಕೊಟ್ಟಿರೋದೇನಂತಂದ್ರೆ, ಇದು ಬಹಳ ಇಂದಲ ಪ್ರತಿಷ್ಠತೆ. ಇಲ್ಲಿ ಮುಂಚೆ ತುಂಬಾ ಕಾಡಿನ ಪ್ರದೇಶ ಇತ್ತು. ಇಲ್ಲಿಗೆ ಋಷಿ ಮುನಿಗಳು ತಪಸ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದು ದೇವಸ್ಥಾನದಲ್ಲಿ ಅನುಷ್ಠಾನವನ್ನು ಮಾಡಿ, ಇಲ್ಲಿ ಗುಹೆಗಳೆಲ್ಲ ಇದೆ, ಅದರಲ್ಲಿ ಅನುಷ್ಠಾನವನ್ನು ಮಾಡಿ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸ್ತಕ್ಕಂತ ಒಂದು ವಾಡಿಕೆ ಇದೆ ಅಂತಕ್ಕಂಥದ್ದನ್ನ ಹಿರಿಯರು ನಮ್ಗೆ ಹೇಳಿರ್ತಕ್ಕಂಥ ವಿಚಾರ. ಸರ್, ಈ ಒಂದು ದೇವಸ್ಥಾನದ ವಾಸ್ತುಶಿಲ್ಪ ನೋಡಲು ಬಹಳ ವಿಭಿನ್ನವಾಗಿದೆ. ಇದನ್ನು ನೀವು ಆಗ್ಲೇ ಚೋಳರ ಕಾಲದಲ್ಲಿ ನಿರ್ಮಿಸಿದಂತಹ ದೇವಸ್ಥಾನ ಅಂತ ಹೇಳಿದ್ರಿ. ಇಲ್ಲಿ ಯಾವ ರೀತಿಯ ವಿಭಿನ್ನ ಒಂದು ಶೈಲಿಯ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ? ಕಂಬಗಳಲ್ಲಾಗಿರ್ಬೋದು ಅಥವಾ ದೇವಸ್ಥಾನದ ಸುತ್ತಮುತ್ತ ಪ್ರಾಂಗಣದಲ್ಲಾಗಿರ್ಬೋದು, ಯಾವೆಲ್ಲ ರೀತಿಯ ವಿಭಿನ್ನ ಕಲೆಗಳನ್ನ, ಚಿತ್ರಕಲೆಗಳನ್ನ ನಾವಿಲ್ಲಿ ಗಮನಿಸಬಹುದು ಸರ್? ಇದು ಚೇವಳರ ಕಾಲದಕ್ಕಿಂತ ಇಂದಿಲ ಪ್ರತಿಷ್ಠಿತ ಅಂತ ಹೇಳಿ ಒಂದು ಇತಿಹಾಸ ಹೇಳ್ತಾರೆ. ಅಷ್ಟು ನಮ್ಗೆ ಅದರ ಒಂದು ಪರಿಪೂರ್ಣವಾಗಿ ಗೊತ್ತಿರದೇ ಇರೋ ಕಾರಣವಾಗಿ ಹೇಳಿರ್ತಕ್ಕಂಥದ್ದನ್ನ ನಾವು ಕೇಳಿ ನಿಮ್ಗೆ ಹೇಳ್ತಕ್ಕಂಥದ್ದು ಚೇವಳರ ಕಾಲದ ಇಂದಿನ ಪ್ರತಿಷ್ಠೆ ಅಂತ ಹೇಳ್ತಾರೆ. ಇದು
ತುಂಬಾ ಬಹಳ ವರ್ಷಗಳ ಹಿಂದೆ ಈ ಊರಿನ ಗೌಡ್ರು ಆಗಿರ್ತಕ್ಕಂಥ ಪುಟ್ಸಾಮಪ್ಪನವರು ಅಂತ ಹೇಳಿ ದೇವರಾಜ ಅರಸು ಅವರಿಗೆ ಬಹಳ ಆಪ್ತರಾಗಿರ್ತಕ್ಕಂಥ ಒಬ್ರು ಗ್ರಾಮಸ್ಥರು ಹಾಗೂ ಅವರ ಒಂದು ಎಲ್ಲ ಗ್ರಾಮದ ಮುಖಂಡರುಗಳ ಒಂದು ಸಮಕ್ಷಮದಲ್ಲಿ ಇದರ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿರುತ್ತೆ. ಅದಕ್ಕಿಂತ ಹಿಂದೆ ಇಲ್ಲಿ ಒಂದು ಸುಣ್ಣದ ಅರಮನೆ ಇತ್ತು ಅಂತೇಳಿ ಅವರೆಲ್ಲರೂ ಒಂದು ಕಡೆ ಒಂದು ಉಲ್ಲೇಖ ಮಾಡಿರ್ತಾರೆ. ಅದನ್ನೆಲ್ಲವನ್ನು ಮತ್ತೆ ಒಡೆದಾಕಿ ಸುತ್ತ ಇರತಕ್ಕಂಥದ್ದನ್ನ ದೇವಸ್ಥಾನವನ್ನ ಪುನರ್ಜೀರ್ಣೋದ್ಧಾರ ಮಾಡಿ ಈ ಒಂದು ವಾಸ್ತುಶಿಲ್ಪವನ್ನ ಮಾಡಿರ್ತಾರೆ. ಅದರ ಜೊತೆಗೆ ಆ ಒಂದು ಸ್ವಲ್ಪ ಹಿಂದೆ ವಾಸ್ತುಶಿಲ್ಪ ಏನಿತ್ತು ಅದನ್ನ ಮೂಲ ಕುರುಹುಗಳು ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಅದನ್ನ ಆಲ್ಟ್ರೇಷನ್ ಮಾಡಿ ಈ ಒಂದು ಪ್ರಸ್ತುತ ಜನರೇಷನ್ಗೂ ಕೂಡ ಅದು ಒಂದು ಹೊಂದಾಣಿಕೆ ಆಗ್ಬೇಕು. ಇಂದಿನ ಒಂದು ಪ್ರತಿಷ್ಠಿತ ಏನ್ ನಮ್ಮ ಚೋಳರು ಗಂಗರು ಮಹಾರಾಜರ ಕಾಲಗಳಲ್ಲಿ ಏನೇನು ಒಂದು ವೈಶಿಷ್ಟ್ಯ ಕಲೆಗಳಿತ್ತು ಅದು ಉಳಿಲಿ ಎನ್ನುವ ಒಂದು ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಗ್ರಾಮಸ್ಥರು ಆಗ ಸುತ್ತಮುತ್ತಲಿನ ಮಠದ ಭಕ್ತರು ದೇವಸ್ಥಾನದ ಭಕ್ತರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. 2002ರಲ್ಲಿ ಇದು ಮತ್ತೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಮತ್ತೆ ರಾಜಗೋಪುರ ಹಾಗೂ ಗರ್ಭಗುಡಿಯ ಒಂದು ಹೊರಾಂಗಣ ಮತ್ತೆ ಪ್ರಾಂಗಣ ಏನಿದೆ ಅದೆಲ್ಲವೂ ಸ್ವಲ್ಪ ಇನ್ನೂ ವಿಶಾಲವಾಗಿ ಮಾಡಿ 2002ರಲ್ಲಿ ಮತ್ತೆ ಕೂಡ ಮತ್ತೆ ಅದನ್ನ ಪುನರ್ ನಿರ್ಮಾಣ ಮಾಡಿ ಓಪನ್ ಮಾಡಿದ್ದಾರೆ 2002ರಲ್ಲಿ. ಮತ್ತೆ ಹಿಂದೆ ಕೂಡ ಆಗಿತ್ತು. ಈ ಮತ್ತೆ ಒಂದ್ಸರಿ ಇನ್ನ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಗೆ ಅವಶ್ಯಕತೆ ಸ್ವಲ್ಪ ಭಕ್ತರ ಒಂದು ಜನಸಂಗಳಿ ಜಾಸ್ತಿ ಆದಂತ ಸಂದರ್ಭದಲ್ಲಿ ಕೆಲವೊಂದು ಸಾಮಾನ್ಯವಾಗಿ ಬೇಕಿರತಕ್ಕಂತಹ ಒಂದಿಷ್ಟು ಸೌಕರ್ಯಗಳು ಏನೇನ್ ಬೇಕಾಗಿದೆ ಆ ಉದ್ದೇಶಕ್ಕೋಸ್ಕರವಾಗಿ ಇದನ್ನ 2002ರಲ್ಲಿ ಆಲ್ಟ್ರೇಷನ್ ಮಾಡಿದ್ದಾರೆ. ಸರ್, ಇಲ್ಲಿ ಚಂದ್ರಮೌಳೇಶ್ವರ ಮತ್ತು ಮಲ್ಲಿಕಾರ್ಜುನ ಎಂಬ ಎರಡು ನಾಮಧೇಯಗಳಿರುವ ಹಿಂದಿನ ವಿಶೇಷತೆ ಅಥವಾ ಮಹತ್ವದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋದಾದ್ರೆ. ನಾನು ಮುಂಚೆನೆ ಹೇಳ್ದಂಗೆ ತಮ್ಗೆಲ್ಲ ಇದು ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವ್ರು. ಇದನ್ನ ನಾವು ಋಷಿ ಮುನಿಗಳು ಅಂತ ಹೇಳ್ಬೇಕು ಅಥವಾ ದೇವರು ಅಂತ ಹೇಳ್ಬೇಕು, ಅದು ಆ ಭಗವಂತನ ಇಚ್ಛೆಗೆ ಬಿಟ್ಟಂತದ್ದು. ನಮ್ಗ ನಾವ್ ಅದನ್ನ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತ ಇರೋದಂತೂ ಸತ್ಯ. ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗವನ್ನ ನಾವ್ ಯಾರು ಕೂಡ ಪ್ರತಿಷ್ಠಿತ ಮಾಡ್ದಂತವ್ರಲ್ಲ. ಅದು ಎರಡು ಪಾತಾಳದಿಂದವು ನಾನ್ ನಿಮ್ಗೆ ಆಗ್ಲೇ ಹೇಳ್ದಂಗೆ ಇದನ್ನ ಜೀರ್ಣೋದ್ಧಾರ ಮಾಡುವಂತ ಸಂದರ್ಭದಲ್ಲಿ ಆಗಿದ್ದಂತಹ ಕೆಲವೊಂದಿಷ್ಟು ಕೆಲಸ ಕಾರ್ಮಿಕರು ಅದನ್ನ ಸುತ್ತ ಅಗೆಯುವಂತ ಸಂದರ್ಭದಲ್ಲಿ ಮೂಲಹ ಬೇರನ್ನ ನಾವು ಹುಡಿಕೊಂಡು ಅವರು ಅಗದ್ರಂತೆ. ಆದ್ರೂ ಕೂಡ ಅದು ಸಿಕ್ಲಿಲ್ಲ. ಅದನ್ನ 8 ಅಡಿ 10 ಅಡಿ ಆಳಕ್ ಅಗದಾಗ್ಲೂ ಅದು ಸಿಗದೆ ಇದ್ದಾಗ ಅವ್ರ ಏನ್ ಮಾಡಿದ್ರು, ಮುಂದಕ್ಕೆ ಅದನ್ನ ಹಾಗಾದ್ರೆ ನಾವೇ ಅದಕ್ಕೆ ಇದು ಕೆಡಕ್ ಮಾಡ್ದಂತ ಆಗುತ್ತೆ ಅಂತ ಹೇಳಿ ಅದನ್ನ ಹೇಗಿತ್ತು ಯಥಾಸ್ಥಿತಿಯನ್ನ ಕಾಪಾಡ್ಲಿ ಅಂತ ಹೇಳಿ ಮಾಡಿದ್ದಾರೆ. ಅದು ಒಂದು ಈ ಸರ್ಪಗಳು ಒಂದು ನುಲ್ಕೊಂಡಿರೋಂತ ಒಂದು ನೋಡಿರ್ತೀರಿ. ಈ ಕೆಲವೊಂದು ಸರ್ಪಗಳ ದೇವಸ್ಥಾನಗಳಲ್ಲಿ 2 ಸರ್ಪಗಳು ಹಿಂಗೆ ಜಾಯಿಂಟ್ ಆಗಿ ಒಂದಕ್ಕೊಂದು ಜಾಯಿಂಟ್ ಆಗಿರ್ತಕ್ಕಂಥದ್ದು. ಆತರ ಒಂದು ಲಿಂಗ ರೂಪದಲ್ಲಿ ಅದು ಪಾತಾಳದಿಂದ ಹುಟ್ಟಿ ಒಂದು ಉದ್ಭವ ಲಿಂಗಗಳಾಗಿ 2 ಉದ್ಭವ ಲಿಂಗಗಳಾಗಿ ಅದು ನಮ್ಮ ದೇವಸ್ಥಾನದಲ್ಲಿ ಇದೆ. ಅದಕ್ಕೆ ನಾವು ಮೇಲ್ಗಡೆ ಕಂತೆ ಇಷ್ಟಲಿಂಗಕ್ಕೆ ಕಂತೆ ಬೀಗುವಂತದ್ದು ಅಂತ ಒಂದು ಪ್ರತಿಷ್ಠಿತ ಇದೆ. ಅದೇ ರೀತಿಯ ಒಂದು ಕ್ರಮವಾಗಿ ನಾವು ಕಂತೆಯನ್ನ ಮಾಡಿಸಿದ್ವಿ ಆ ಲಿಂಗಕ್ಕೆ. ಅದು ಈಗಲ್ಲ, ಬಹಳ ಸುಮಾರು ವರ್ಷಗಳ ಹಿಂದೆನೆ ನಮ್ಮ ಪೂಜ್ಯರು ಇದ್ದಂತ ಸಂದರ್ಭದಲ್ಲಿ ಅದೆಲ್ಲ ಆಗಿರ್ತಕ್ಕಂಥ. ನಾವು ಅದನ್ನ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಸರ್, ಈ ಒಂದು ಮಠದ ಗುರು ಪರಂಪರೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿನ ಮೊದಲ ಗುರುಗಳು ಯಾರಾಗಿದ್ರು, ಜೊತೆಗೆ ಅವರ ಆಶಯಗಳ ಏನಾಗಿತ್ತು, ಅವರ ನಂತರ ಯಾವೆಲ್ಲ ಗುರು ಪರಂಪರೆ, ಯಾರೆಲ್ಲ ಗುರುಗಳಾಗಿ ಇಲ್ಲಿ ಗುರು ಪರಂಪರೆಯನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ, ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ. ವಿಚಾರ ಹಂಚ್ಕೊಳ್ಳೋಂಥದ್ದಾದ್ರೆ ನಾನ್ ಮುಂಚೆ ಹೇಳ್ದಾಗೆ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಹಿರಿಯ ಪೂಜ್ಯರಾದಂತ ಪರಮ ಪೂಜ್ಯ ಜಗದ್ಗುರು ರಾಜಗುರು ತಿಲಕ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಒಂದು ಶಾಖಾ ಮಠವಾಗಿ ಸುತ್ತೂರು ಶ್ರೀಮಠದ ಶಾಖಾ ಮಠವಾಗಿ 1979ರಲ್ಲಿ ಶ್ರೀಮಠದ ಅಂದ್ರೆ ಈಗಿರ್ತಕ್ಕಂಥ ಚಂದ್ರಮೌಳೇಶ್ವರ ಮಠಕ್ಕೆ ಲಿಂಗೈಕ್ಯ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗಳವರನ್ನ ಈ ಮಠಕ್ಕೆ ಪೀಠಾಧ್ಯಕ್ಷರಾಗಿ
ಆಯ್ಕೆ ಮಾಡಿ ಈ ಮಠದ ಒಂದು ಈ ಗ್ರಾಮದ ಶ್ರೀಮಠದ ಮಾದಾಪುರ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರ ಒಂದು ಇಚ್ಛೆಯ ಮೇರೆಗೆ ಶ್ರೀಮಠದಲ್ಲಿ ಅಂದ್ರೆ ಸುತ್ತೂರು ಶ್ರೀಮಠದಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಹದೇವ ಸ್ವಾಮಿಗಳವರ ಅಂತ ಹೆಸರು ಇರ್ತಕ್ಕಂಥ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗಳಂತ ನೂತನ ನಾಮಕರಣ ಮಾಡಿ ಶ್ರೀಮಠಕ್ಕೆ 1979ನೇ ಇಸ್ವಿಯಲ್ಲಿ ಈ ಒಂದು ಚಂದ್ರಮೌಳೇಶ್ವರ ಮಠಕ್ಕೆ ಪೀಠಾಧ್ಯಕ್ಷರಾಗಿ ಮಾಡಿರ್ತಾರೆ. ಶ್ರೀಮಠದ ಮೊದಲನೇ ಗುರುಗಳೇ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗಳವರು. ಶ್ರೀಮಠದ ಪೀಠಾಧ್ಯಕ್ಷರಾದ ನಂತರ ಬಹಳಷ್ಟು ಈ ಒಂದು ತಾಲೂಕಿನಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು, ಶ್ರೀಮಠವನ್ನ ಒಂದು ಉತ್ತುಂಗ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಆಶೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸ್ವಾಮೀಜಿಗಳವರು, ನಮ್ಮ ಹಿರಿಯ ಪೂಜ್ಯರು. ಶ್ರೀಮಠಕ್ಕೆ ಪೀಠಾಧ್ಯಕ್ಷರಾದ ನಂತರ 1980ರಲ್ಲಿ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಮಹಾವಿದ್ಯಾ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನ ಹುಟ್ಟಾಕ 1981ನೇ ಒಂದು ಆಸಪಾಸದಲ್ಲಿ 1990ರಲ್ಲಿ ಅಧಿಕೃತವಾಗಿ ಶ್ರೀಮಠದಿಂದ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ ಅಂತ ಹೇಳಿ ಮಾಡಿ 91-92ನೇ ಸಾಲಿನಲ್ಲಿ ಶ್ರೀ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತರ ಎಲ್ಲ ಸಮಕ್ಷಮದಲ್ಲಿ ಮಾದಾಪುರ ಹಾಗೂ ಹೆಗ್ಗಡದೇವನಕೋಟೆ ತಾಲೂಕಿನ ಟೌನ್ ನಲ್ಲಿ ಹಾಗೂ ಹಾಲ್ನಹಳ್ಳಿ ಕೆಂಗಣ್ಣ ಸ್ವಾಮಿ ಗದಿಗೆ ಹತ್ರ ಇರ್ತಕ್ಕಂಥ ಹಾಲ್ನಹಳ್ಳಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಶ್ರೀಮಠದಿಂದ ಆಯೋಜನೆ ಮಾಡಿ ಒಂದು ಪ್ರಾರಂಭ ಮಾಡಿದ್ರು. ಅದರ ಜೊತೆಗೆ ಶ್ರೀಮಠದಲ್ಲೇ ವಿದ್ಯಾರ್ಥಿ ನಿಲಯನನ್ನ ಸ್ಥಾಪನೆ ಮಾಡಿ ಅವರ ಆಶಯ ಎಂತ ದೊಡ್ಡದಾಗಿತ್ತು ಅಂತಂದ್ರೆ ಶ್ರೀಮಠದ ವಿದ್ಯಾರ್ಥಿ ನಿಲಯನ್ನ ಅವರು ಸ್ಥಾಪನೆ ಮಾಡಿದಂತದ್ದು ಯಾವ ಒಂದು ಹೆಸರಿನಲ್ಲಿ ಅಂತಂದ್ರೆ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ನಿರ್ಗತಿಕರ ಕುಟೀರ ಅಂತಕ್ಕಂಥದ್ದನ್ನೇ ಶುರು ಮಾಡದಂತದ್ದು. ಅಂದ್ರೆ ಕುಟೀರ ಅಂತ ಹೇಳಿನೇ ಶುರು ಮಾಡಿದ್ದದ್ದು. ಯಾವ ಉದ್ದೇಶದಿಂದ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಆ ಒಂದು ಸಂದರ್ಭದಲ್ಲಿ 1980-90 ಆ ಒಂದು ಆಸ್ಪಾಸ್ನಲ್ಲಿ ಬಹಳ ಕಷ್ಟ ಇತ್ತು. ಹೌದು, ಎಜುಕೇಶನ್ಗೆ ಆಗ್ಲಿ ಒಂದು ಪ್ರಸಾದಕ್ಕೆ ಆಗ್ಲಿ ತುಂಬಾ ಬಹಳ ಕಷ್ಟಪಟ್ಟಿದ್ದಾರೆ. ಜನಗಳಲ್ಲಿ ಎಲ್ಲರಿಗೂ ಕೂಡ ಬಹಳ ಸಮಸ್ಯೆ ಇತ್ತು ಅವಾಗ. ಬರಗಾಲ ಆಗ್ಬೋದು, ವ್ಯವಸಾಯ ಮಾಡಿದಾಗ ಬೆಳೆ ಕರೆಕ್ಟ್ ಆಗಿ ಬರದೇ ಇರತಕ್ಕಂಥದ್ದಾಗಿರ್ಬೋದು, ಬೆಳೆ ಬಂದ್ರು ಬೆಲೆ ಇಲ್ಲದೆ ಇರತಕ್ಕಂಥ ಸಂದರ್ಭ ಆಗಿರ್ಬೋದು. ಹೌದು, ಆ ಒಂದು ಸಂದರ್ಭದಲ್ಲಿ ಶ್ರೀಮಠದ ಒಂದು ಕಾರ್ಯವೈಖರಿಯ ಜೊತೆಗೆ ಆದ್ರೂ ಒಂದು ವಿದ್ಯಾರ್ಥಿ ನಿಲಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಚಂದ್ರಮೌಳೇಶ್ವರ ಸ್ವಾಮಿಗಳವರು ಪರಮ ಪೂಜ್ಯ ರಾಜೇಂದ್ರ ಗುರುಗಳವರ ಒಂದು ಆಶಯ ಮೇರೆಗೆ ಅವರ ಒಂದು ಆಶೀರ್ವಾದದಿಂದ ಶ್ರೀಮಠದಲ್ಲಿ ವಿದ್ಯಾರ್ಥಿ ನಿಲಯನ್ನ ಸ್ಥಾಪನೆ ಮಾಡಿ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಒಂದು ಅಕ್ಷರ ದಾಸೋಹ, ಜ್ಞಾನ ದಾಸೋಹ, ಪ್ರಸಾದ ದಾಸೋಹ ಅನ್ನ ಮಾಡಿ ಶ್ರೀಮಠದ ಒಂದು ಅವರ ಒಂದು ಇಚ್ಛೆ ಏನಿತ್ತೋ ಅದನ್ನ ಒಂದು ಉತ್ತುಂಗ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ಆ ಒಂದು ಸುಸಂದರ್ಭದಲ್ಲಿ ಮಾಡಿತ್ತು. ಪ್ರಸ್ತುತ ದಿನಮಾನಗಳಲ್ಲಿ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದಿನ ಕಾಲದಲ್ಲೇ ಶ್ರೀಗಳು ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡಿ ಹೋಗಿದ್ದಾರೆ. ಅಂತಹ ಕೆಲಸಗಳನ್ನ ತಾವು ಮುಂದುವರಿಸಿಕೊಂಡು ಈ ದಿನಕ್ಕೂ ಸಹ ಆ ಒಂದು ಅವರ ಏನು ಆಲೋಚನೆಗಳಿದ್ದು ಆ ಆಲೋಚನೆಗಳನ್ನ ತಾವು ಸಹ ಈಗ ತಮ್ಮಲ್ಲಿ ಸೇರಿಸ್ಕೊಂಡು ಅವರ ಒಂದು ಆಲೋಚನೆಗಳನ್ನ ಮುಂದುವರಿಸಿಕೊಂಡು ಈಗಲೂ ಸಹ ಸಮಾಜಕ್ಕೆ ಒಂದು ಉತ್ತಮ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇದ್ದೀರಾ. ಹೌದು, ಈ ಮಠಕ್ಕೆ ನಾವು ಸ್ವಾಮಿಗಳಾದಂತ ದಿನದಿಂದ ಇವತ್ತಿನ ದಿನದ ತನಕನೂ ಕೂಡ ಇನ್ ಮುಂದಕ್ಕೂ ಕೂಡ ನಾವು ಸಮಾಜಮುಖಿ ಕಾರ್ಯಗಳನ್ನ ನಾವು ಏನು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳವರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿ ಏನಿದೆ, ನಮ್ಮ ಲಿಂಗೈಕ್ಯ ಚಂದ್ರಮೌಳೇಶ್ವರ ಸ್ವಾಮಿಗಳವರು ಒಂದು ಏನು ಗಿಡವಾಗಿ ನೆಟ್ಟಿರ್ತಕ್ಕಂತಹ ಒಂದು ಸಸಿಯನ್ನ ನಾವು ಮರವಾಗಿ ಬೆಳೆಸ್ಬೇಕು ಅನ್ನೋ ಒಂದು ಸಬಿಲ್ಲಾಶಯದೊಂದಿಗೆ ನಾವು ಈ ಮಠದ ಸ್ವಾಮಿಗಳಾಗಿದ್ದೀನಿ. ಪರಮ ಪೂಜ್ಯರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಏನಿದೆ ಆ ದಾರಿಯಲ್ಲೇ ನಾವೆಲ್ಲ ಕೂಡ ನಡೀತಕ್ಕಂಥದ್ದು. ನಮ್ಮ ಸಿಬ್ಬಂದಿ ವರ್ಗದವರಾಗ್ಬೋದು, ನಮ್ಮ ಶಾಲೆ ಶಿಕ್ಷಕರಾಗ್ಬೋದು, ನಮ್ಮ ಒಂದು ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಆಗ್ಬೋದು, ಎಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲೇ ನಾವು ಸಮಾಜಮುಖಿ ಕಾರ್ಯಗಳನ್ನ ಆಡಬೇಕು ಅನ್ನೋ ಒಂದು ಸಬಿಲ್ಲಾಶದೊಂದಿಗೆ ನಾವು ಇವತ್ತಿಗೂ ಕೂಡ ಸೇವೆ ಮಾಡ್ತಾ ಇದೀವಿ. 2014-15ನೇ ಸಾಲಿನಲ್ಲಿ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ವಿದ್ಯಾಸಂಸ್ಥೆಗೆ ನೂತನವಾಗಿ ನಾವು ಕಾಲೇಜು ಕೂಡ
ತೆರೆದಿದ್ದೀವಿ. 2014-15ನೇ ಸಾಲಿನಲ್ಲಿ ಆರ್ಟ್ಸ್ ಮತ್ತೆ ಕಾಮರ್ಸ್ ಒಂದು ವಿಷಯ ಕುರಿತು ನಾವು ಕಾಲೇಜ್ ಕೂಡ ತೆರೆದು ಇವತ್ತಿಗೆ ಗುರುಗಳ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಶಾಲೆಗಳೇನಿತ್ತು ಅದನ್ನ ಮುಂದುವರಿಸಿಕೊಂಡು ಅದ್ರ ಮುಂದುವರಿದ ಭಾಗವಾಗಿ ಈಗ ಪ್ರಸ್ತುತವಾಗಿ ಕಾಲೇಜನ್ನ ಶುರು ಮಾಡಿದ್ದೀರಾ ಕೆಲವು ವರ್ಷಗಳ ಹಿಂದೆ. ಅದು ಸಹ ಒಂದು ಉತ್ತಮ ರೀತಿಯಲ್ಲಿ ನಡೆದು ಹೋಗ್ತಾ ಇದೆ, ನಡ್ಕೊಂಡು ಬರ್ತಾ ಇದೆ. ಜೊತೆಗೆ ನಾವು ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ಚಂದ್ರಮೌಳೇಶ್ವರ ಸ್ವಾಮಿಗಳವರ ಒಂದು ಆಶಯ ಏನಾಗಿತ್ತು ಅಂದ್ರೆ ಶ್ರೀಮಠಕ್ಕೋಸ್ಕರ, ಶ್ರೀಮಠದ ವಿದ್ಯಾಸಂಸ್ಥೆಗೋಸ್ಕರ ದುಡಿದಿರ್ತಕ್ಕಂತಹ ಶಿಕ್ಷಕರು ಹಾಗೂ ಅಲ್ಲಿರ್ತಕ್ಕಂತಹ ಉಸ್ತುವಾರಿಗಳೆಲ್ಲ ಏನಿದ್ರು ಅವರಿಗೆ ಒಂದು ಒಳ್ಳೆಯ ಜೀವನ ಆಗ್ಬೇಕು, ಒಂದು ಒಳ್ಳೆಯ ಸಂಸ್ಥೆ ಬೆಳೆಯೋದ್ರ ಜೊತೆಗೆ ಸಂಸ್ಥೆಯ ಒಳಗಡೆ ಇರತಕ್ಕಂತ ಶಿಕ್ಷಕರು, ಯಾಕೆ ಅಂತಂದ್ರೆ ಒಂದು ವ್ಯವಸ್ಥೆಯನ್ನ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡೋಂಥದ್ದು ದುಡ್ಡಿರೋಂಥವ್ರು ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಅದನ್ನ ಒಂದು ಮುನ್ನಡೆಸಕ್ಕಂತ ಹೋಗಂತದ್ದು ಅದನ್ನ ಅವರ ಒಂದು ವಾಸ್ತವ್ಯ ಅಲ್ಲಿ ಏನಿದೆ, ಶಿಕ್ಷಕರಾಗ್ಬೋದು, ವ್ಯವಸ್ಥೆ ಆಡಳಿತ ಮಂಡಳಿ ಆಗ್ಬೋದು, ಅದನ್ನ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಇದೆ ಪ್ರಸ್ತುತ ದಿನಮಾನಗಳಲ್ಲಿ. ಹೌದು. ಆ ಒಂದು ಆಲೋಚನೆಯಿಂದ ಅವ್ರಿಗೂ ಕೂಡ ಒಂದು ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 1991 ಇಸ್ವಿಯಲ್ಲಿ ಓಪನ್ ಆಗಿರತಕ್ಕಂತ ಶಾಲೆ ಆಗಿರೋದ್ರಿಂದ ಅದನ್ನ ಒಂದು ಸರ್ಕಾರಿ ನೋಂದಣಿತ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಲಾಸ್ಟ್ ಕಳೆದ ಒಂದು 2-3 ವರ್ಷಗಳ ಹಿಂದೆ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕೋಟೆ ಟೌನ್ ಅಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಾಲ್ನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಕಿರಿಯ ಪ್ರಾಥಮಿಕ ಶಾಲೆಯನ್ನ ಗವರ್ಮೆಂಟ್ ಗ್ರಾಂಟೆಡ್ ಆಗಿ ನಾವು ಸರ್ಕಾರಿ ನೋಂದಣಿತವಾಗಿ ಶಾಲೆಯನ್ನ ಇದು ಮಾಡಿದ್ವಿ. ಅಲ್ಲಿ ಒಂದು 6 ಜನ ಶಿಕ್ಷಕರಿಗೆ ಒಂದು ಸರ್ಕಾರಿಯ ಸಂಬಳ ಬರುತ್ತೆ. ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ಬಿಸಿ ಊಟದ ವ್ಯವಸ್ಥೆ ಇದೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಒಂದು ಉದ್ದೇಶಕ್ಕೋಸ್ಕರವಾಗಿನೇ ಇವತ್ತಿಗೂ ನಾವು ಕನ್ನಡ ಮೀಡಿಯಂ ಶಾಲೆ ನಡೆಸ್ತಕ್ಕಂಥದ್ದು. ಆದ್ರೂ ನಾವು ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಯಾವುದೇ ಇದನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನ ಒಂದು ಒಳ್ಳೆ ರೀತಿಯ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಆಗ್ಬೇಕು, ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣ ವಂಚಿತರ ಆಗ್ಬಾರ್ದು ಅನ್ನೋ ಒಂದು ನಮ್ಮ ಗುರುಗಳ ಮೂಲ ಉದ್ದೇಶದಿಂದ ನಾವು ಅದನ್ನ ಎಲ್ಲವೂ ಎಷ್ಟೇ ಸಮಸ್ಯೆಗಳೇನೇ ಈಗ ತಮ್ಗೆಲ್ಲ ಗೊತ್ತಿದೆ. ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ತುಂಬಾನೇ ಬಂದಿದೆ. ಇಂಗ್ಲಿಷ್ ಮೀಡಿಯಂ ಆಗ್ಬೋದು, ಲಕ್ಷ ಗಟ್ಟಲೆ ಫೀಸ್ ತಗೊಂತಾರೆ, ಮತ್ತೆ ಸಾವಿರಾರು ರೂಪಾಯಿ ಡೊನೇಷನ್ ತಗೊಂತಾರೆ. ಅವ್ರಿಗೆಲ್ಲ ಐಫೈ ಅಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಬಟ್ ಆದ್ರೆ ನಾವು ಇವತ್ತೇನ್ ಮಾಡಿ ನಮ್ಮ ಉದ್ದೇಶ, ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಕಡಿಮೆ ವೆಚ್ಚನೇ ಆಗಬಹುದು, ಆದ್ರೂ ಕೂಡ ನಾವು ಶಿಕ್ಷಣವನ್ನ ಎಲ್ಲಾ ಮಕ್ಕಳಿಗೂ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವ್ ಇವತ್ತಿಗೂ ಒಂದು ಬಹಳ ಕಡಿಮೆಯ ಒಂದು ನೋಂದಣಿ ಶುಲ್ಕನೇ ತಗೊಂಡು ಸಂಸ್ಥೆ ನಡೆಸ್ತಾ ಇದೀವಿ. ತೊಂದ್ರೆ ಏನಿಲ್ಲ. ಶಿಕ್ಷಕರು ಕೂಡ ಅದೇ ರೀತಿಯಲ್ಲಿ ನಮ್ಗೆ ಬಹಳ ಸಪೋರ್ಟಿವ್ ಆಗಿ ಸಂಸ್ಥೆಗೆ ಆಗ್ಬೋದು, ಮಠಕ್ಕೆ ಆಗ್ಬೋದು ಬಹಳ ನಡ್ಕೊಂತ ಇದ್ದಾರೆ. ಅಂದ್ರೆ ತಾವು ಈಗ ಇಲ್ಲಿ ಸುತ್ತಮುತ್ತಲಿನ ಜನಗಳಿಗೆ, ಬಡವರಿಗೆ ಉಪಯೋಗ ಆಗ್ಲಿ ಅಂತ ಒಂದು ದೂರಾಲೋಚನೆಯನ್ನ ಇಟ್ಟುಕೊಂಡು ಕೆಲವೊಂದು ಶಾಲೆಗಳನ್ನಾಗಿರ್ಬೋದು, ಈಗ ಆ ಶಾಲೆಗಳಿಗೆ ಮುಂದುವರೆದು ಕಾಲೇಜುಗಳನ್ನು ಸಹ ಸ್ಥಾಪನೆ ಮಾಡಿರೋದಾಗಿರ್ಬೋದು. ಈ ಒಂದು ಶಾಲಾ ಕಾಲೇಜುಗಳಿಂದ ಸುತ್ತಮುತ್ತಲ ಗ್ರಾಮದಲ್ಲಿರುವಂತಹ ಬಡ ಜನಗಳಿಗೆ ಅವರ ತಮ್ಮ ಮಕ್ಕಳನ್ನ ಓದಿಸೋದಿಕ್ಕೆ ಈ ದಿನಗಳಲ್ಲಿ ತುಂಬಾ ಕಷ್ಟ ಇರುತ್ತೆ. ತಾವೇ ಹೇಳಿದ್ರೆ ಈಗ ಲಕ್ಷ ಡೊನೇಷನ್ಸ್ ಅನ್ನ ಕೊಡ್ಬೇಕಾಗತ್ತೆ ಅಂತ. ಈ ಒಂದು ಸದುದ್ದೇಶವನ್ನ ಇಟ್ಕೊಂಡು ತಾವು ಈ ರೀತಿಯ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದು ನಿಜಕ್ಕೂ ಅನುಕೂಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು. ಚಂದ್ರಮೌಳೇಶ್ವರ ಮಠಕ್ಕೆ ನಾನು 2014 ಫೆಬ್ರವರಿ 24ನೇ ತಾರೀಕು ನಾನು ಶ್ರೀಮಠಕ್ಕೆ ಸ್ವಾಮೀಜಿ ಆಗಿದ್ದೆ. ಆ ದಿನದಿಂದ ಇವತ್ತಿನ ತನಕ ನಾವು ಬಂದ ನಂತರ ಕಾಲೇಜ್ ಸ್ಥಾಪನೆ ಮಾಡಿದ್ವಿ ಗುರುಗಳ ಆಶೀರ್ವಾದದಿಂದ. 2 ಸ್ಕೂಲ್ ಗ್ರಾಂಟ್ ಆಯ್ತು. ಮುಂದಿನ ಒಂದು ನಮ್ಮ ಆಲೋಚನೆ ಡಿಗ್ರಿ ತನಕನೂ ಮಾಡಬೇಕು ಅನ್ನೋ ಒಂದು ಆಶಯ ಇದೆ. ಜೊತೆಗೆ ಈಗ ನಮ್ಮ ಗುರುಗಳು ಏನು ವಿದ್ಯಾರ್ಥಿ ನಿಲಯ ಏನ್ ಸ್ಥಾಪನೆ ಮಾಡಿದ್ರು ಅದನ್ನ ಸ್ವಲ್ಪ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಮಾಡಿ ಎಲ್ಲಾ ಮಕ್ಕಳಿಗೂ, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ಬೇಕು, ಒಳ್ಳೇದಾಗ್ಬೇಕು ಅನ್ನೋ ಒಂದು ಆಲೋಚನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಇನ್ನು ಮುಂದಕ್ಕೆ ಅಭಿವೃದ್ಧಿಯನ್ನ ಮಾಡಬೇಕು. ಶ್ರೀಮಠದ ಅಭಿವೃದ್ಧಿ ಹಾಗೂ ಸಂಸ್ಥೆಯ ಅಭಿವೃದ್ಧಿ, ಶಿಕ್ಷಣ ಕುರಿತು ನಾವು ಏನೇನು
ಆಯೋಜನೆಗಳನ್ನ ಹಾಕೊಂಡಿದೀವಿ. ಅದನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನುಷ್ಯನ ಇಚ್ಛೆ. ಸರಿ, ಮಠಕ್ಕೂ ಮತ್ತು ಈ ದೇವಾಲಯಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಎಂತಹದ್ದು, ಅದರ ಒಂದು ಸಂಪೂರ್ಣ ಮಾಹಿತಿಯನ್ನ ಅಥವಾ ಅದರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಶ್ರೀಮಠಕ್ಕೂ ಹಾಗೂ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೂ ಶ್ರೀಮಠ ಹಾಗೂ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಎರಡು ಒಂದೇ ಮುಖದ ಎರಡು ನಾಣ್ಯಗಳಿದ್ದಂಗೆ. ಇದಿಲ್ದೆ ಅದಿಲ್ಲ, ಅದಿಲ್ದೆ ಇದಿಲ್ಲ. ಮಠ ಇಲ್ಲದೆ ದೇವಸ್ಥಾನ ಇಲ್ಲ, ದೇವಸ್ಥಾನ ಇಲ್ಲದೆ ಮಠ ಇಲ್ಲ. ಶ್ರೀಮಠದ ಚಂದ್ರಮೌಳೇಶ್ವರ ಮಠದ ಸ್ವಾಮೀಜಿಗಳು ಯಾರಿರ್ತಾರೆ, ಪ್ರಸ್ತುತ ಅವರು ಯಾರು ಪೀಠಾಧ್ಯಕ್ಷರಾಗಿರ್ತಾರೆ, ಹಿಂದೆ ನಡ್ಕ ಬಂದಿರತಕ್ಕಂಥದ್ದು ಹಾಗೆ. ಪ್ರಸ್ತುತ ಯಾರು ಸ್ವಾಮೀಜಿಗಳಾಗಿರ್ತಾರೆ ಅವರ ಸಂಪೂರ್ಣ ಒಡೆತನದಲ್ಲೇನೆ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ನಡೀತಕ್ಕಂಥದ್ದು. ಪ್ರತಿ ತಿಂಗಳು ಬಹಳ ವಿಶೇಷವಾಗಿ ದೇವಸ್ಥಾನಗಳ ಒಂದು ಇದರಲ್ಲಿ ಅಮಾವಾಸ್ಯೆ ಬಹಳ ವಿಶೇಷ ಪೂಜೆ ನಡೆಯುತ್ತೆ. ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಜೊತೆಗೆ ಈ ಒಂದು ಕಾರ್ತಿಕ ಮಾಸ ಆಗ್ಬಹುದು, ಧನುರ್ಮಾಸ ಆಗ್ಬಹುದು, ಇತರೆ ಒಂದು ವಿಶೇಷ ದಿನಗಳಲ್ಲಿ ಪೂಜೆ ಕೈಂಕರ್ಯಗಳು ಪ್ರತಿನಿತ್ಯದಂತೆ ನಡ್ಕೊಂಡು ಬರುತ್ತೆ. ಆ ಮಠದ ಆ ಒಂದು ನಿಟ್ಟಿನಲ್ಲಿ ಶ್ರೀಮಠದ ಏನು ಶ್ರೀಮಠ ಸ್ವಾಮೀಜಿಗಳಾಗಿರ್ತಾರೆ ಹಾಗೂ ಅವರೇ ಒಂದು ಉಸ್ತುವಾರಿಯಲ್ಲೇನೆ, ಅವರ ಒಂದು ಸಮಕ್ಷಮದಲ್ಲೇನೆ ಚಂದ್ರಮೌಳೇಶ್ವರ ದೇವಸ್ಥಾನ, ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೂಡ ಇವತ್ತಿಗೂ ಮುಂದಕ್ಕೂ ಅವರ ಒಂದು ಸಮಕ್ಷಮದಲ್ಲೇ ನಡೆಯುತ್ತೆ. ಸರ್, ಇಲ್ಲಿ ನಡೆಯುವಂತಹ ದಿನನಿತ್ಯ ಪೂಜಾ ಕೈಂಕರ್ಯಗಳು ಯಾವ ರೀತಿಯಾಗಿರುತ್ತೆ? ವಿಶೇಷವಾಗಿ ಪಾಲಿಸಿಕೊಂಡು ಬಂದಿರುವಂತಹ ಮಠದ ಸಂಪ್ರದಾಯಗಳು ಯಾವುವು, ಅದರ ಬಗ್ಗೆ ಹೇಳೋದಾದ್ರೆ? ಮಠದ ಸಂಪ್ರದಾಯಗಳು ಹಾಗೂ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ಅಂತಂದ್ರೆ ತಮ್ಗೆ ಈಗ ತಿಳಿಸ್ದಂಗೆನೆ, ಶ್ರೀಮಠದಲ್ಲಿ ಶ್ರೀಮಠದ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಶ್ರೀಮಠದ ಆವರಣದಲ್ಲೇ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಚಂದ್ರಮೌಳೇಶ್ವರ ದೇವಸ್ಥಾನದ ಸುತ್ತಮುತ್ತಲಲ್ಲೇ ನಮ್ಮ ಶ್ರೀಮಠ ಇದೆ. ಹಾಗೆ ತಮ್ಗೆ ಹೇಳ್ದಾಗೆ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ದೀಪ ಇದೆ, ದೀಪ ದೇವಸ್ಥಾನ ಆದ್ರೆ ಬತ್ತಿ ಮಠ, ಮಠ ಬತ್ತಿ ಆದ್ರೆ ದೀಪ ದೇವಸ್ಥಾನ. ಬತ್ತಿ ಇಲ್ದೇನೆ ದೀಪ ಉರ್ಲಿಕ್ಕೆ ಸಾಧ್ಯ ಇಲ್ಲ. ದೀಪ ಇಲ್ದೇನೆ ಬತ್ತಿ ಒಂದನ್ನೇ ನಾವು ಹಸ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಉದಾಹರಣೆಯಾಗಿ ಇಟ್ಕೊಂಡು ಶ್ರೀಮಠದಲ್ಲಿ ಎಲ್ಲಾ ಕೈಂಕರ್ಯಗಳು ತಾವು ಹೇಳ್ದಂಗೆ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಕಳೆದ ಒಂದು 40-50 ವರ್ಷಗಳಿಂದ ನಾನು ಇಲ್ಲಿಗೆ ಸ್ವಾಮಿಗಳಾಗಿ ಹೆಚ್ಚು ಕಡಿಮೆ ಒಂದು 12-13 ವರ್ಷ ಆಯ್ತು. ಇಷ್ಟು ನಾನು ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದರಿಂದ ಹಿಂದೆಗೆ ನಮ್ಮ ಶ್ರೀಮಠದ ನಮ್ಮ ಗುರುಗಳಾಗಿರತಕ್ಕಂಥ ಚಂದ್ರಮೌಳೇಶ್ವರ ಸ್ವಾಮೀಜಿಯವರು ಮೊದಲ ಬಾರಿಗೆ ಇಲ್ಲೆಲ್ಲ ಅಮಾವಾಸ್ಯೆ ಪೂಜೆ ಆಗ್ಬಹುದು, ಶ್ರೀಮಠದಿಂದ ನಡೀತಕ್ಕಂತಹ ಒಂದು ಜಾತ್ರಾ ಕೈಂಕರ್ಯಗಳಾಗ್ಬೋದು, ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ಅಂತ ಹೇಳಿ ಶಿವರಾತ್ರಿಯ ಒಂದು ಶಿವರಾತ್ರಿ ಹಿಂದೆ ಸೋಮವಾರ ಮತ್ತು ಮಂಗಳವಾರ, ಬುಧವಾರ ಈ 3 ವಾರಗಳನ್ನ ಅನುಸರಿಸಿ ಶ್ರೀಮಠದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂತೇಳಿ ಬಹಳ ಅದ್ದೂರಿಯಾಗಿ ಶ್ರೀ ಗ್ರಾಮಸ್ಥರು, ಮಾದಾಪುರದ ಎಲ್ಲಾ ಗ್ರಾಮಸ್ಥರು, ಎಲ್ಲಾ ಜನಾಂಗದ ವರ್ಗದವರು, ಎಲ್ಲಾ ಅವರು ಇವರು ಅಂತಂದೇನೆ ಎಲ್ಲಾ ಜನಾಂಗದವರು ಸೇರಿ ಈ ಒಂದು ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವನ್ನ ಬಹಳ ಅದ್ದೂರಿಯಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ಆಗ್ಬೋದು ಎಲ್ಲಾರು ಕೂಡ ಸ್ಪಂದಿಸಿ ಅದಕ್ಕೆ ಬಹಳ ವಿಜೃಂಭಣೆಯಿಂದ ಜಾತ್ರಾ ಕೈಂಕರ್ಯಗಳು ಮತ್ತೆ ಅಮಾವಾಸ್ಯೆ ಆಗ್ಬೋದು, ಹುಣ್ಣಿಮೆ ಆಗ್ಬೋದು, ನಾನಾಗ್ಲೇ ಹೇಳ್ದಂಗೆ ಕಾರ್ತಿಕ ಮಾಸದ ಸೋಮವಾರ ದಿನಗಳಾಗ್ಬೋದು, ಅದ್ರ ಜೊತೆಗೆ ಧನುರ್ಮಾಸದ ಪೂಜಾ ಕೈಂಕರ್ಯಗಳಾಗ್ಬೋದು. ಹಾಗೆ ಅದ್ರ ಜೊತೆಗೆ ಪ್ರತಿನಿತ್ಯ 2 ಸಮಯದಲ್ಲಿ ಪೂಜೆ ನಡೆಯುತ್ತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಒಂದ್ಸಾರಿ, ಒಂದು ಸಂಜೆ ಸಂದರ್ಭದಲ್ಲಿ 2 ಸಮಯದಲ್ಲಿ ಸ್ವಾಮಿಗೆ ಪೂಜೆ, ಷೋಡಶೋಪಚಾರ ಪೂಜಾ ಮಂತ್ರಗಳನ್ನ ಹೇಳಿ ಪೂಜೆಯನ್ನ ಮಾಡತಕ್ಕಂಥದ್ದು ಪದ್ಧತಿ ಇದೆ. ವಿಶೇಷವಾಗಿ ಅಂತಂದ್ರೆ ಮಾಮೂಲಿ ಈಗ ತಮ್ಗೆ ಹೇಳ್ದಾಗೆ ರುದ್ರಾಭಿಷೇಕ ಪೂಜೆ, ಮಹಾಮಂಗಳಾರತಿ, ಪಂಚಾಮೃತ ಅಭಿಷೇಕ, ಭಸ್ಮಾರತಿ, ಜೊತೆಗೆ ಮಹಾದಾಸೋಹ ಶ್ರೀಮಠದಲ್ಲಿ ದೇವಸ್ಥಾನಕ್ಕೆ ಸೇವಾರ್ಥದಾರರು ಯಾರು ಇರ್ತಾರೆ, ಆ ದಿನದ ಪೂಜಾ ಸೇವಾರ್ಥದಾರರು ಯಾರು ಇರ್ತಾರೆ, ಅವರ ಒಂದು ಭಕ್ತಿ ಭಾವನೆಗಳಿಂದ, ಅವರ ಒಂದು ಇಚ್ಛೆಯ ಪ್ರಕಾರ, ಅವರ ಒಂದು ಶಕ್ತಿ ಅನುಸಾರ ಅವರ ಒಂದು ನಾವು ಯಾರದ್ದೇ ಆಗ್ಲಿ ಬಲವಂತದಿಂದ ಯಾವ್ದನ್ನೇ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ತಮ್ಗೆಲ್ಲ ಗೊತ್ತಿದೆ. ನಾವು ಆದ್ರೂ ಅಷ್ಟೇ, ನಾವು ಯಾರನ್ನೂ ಕೂಡ ಬಲವಂತವಾಗಿ ಈ ತರ ಮಾಡ್ಲಿ ಅಂತ ಹೇಳಿ ನಾವು ಯಾವತ್ತೇನು ಹೇಳೋದಿಲ್ಲ. ಅವರ ಒಂದು ಭಕ್ತಿ ಅನುಸಾರ ಅವರು
ಏನು ಇರುತ್ತೆ ಅವ್ರ ಶಕ್ತಿ ಅನುಸಾರ ಏನೇನ್ ಮಾಡ್ಬೇಕು ಅದನ್ನ ಅಷ್ಟೇ ದೇವಸ್ಥಾನಕ್ಕೆ ಒಂದೇ ಎಡೆಯ ರೂಪದಲ್ಲಿ ಆಗ್ಬೋದು ಒಂದು ಇದನ್ನ ಮಾಡ್ತಾರೆ, ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೆಲ್ರಿಗೂ ಕೂಡ ಪೂಜೆ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಬಿಲ್ವಾರ್ಚನೆ ಎಲ್ಲ ಆದ ನಂತರ, ಮಹಾಮಂಗಳಾರತಿ ಆದ ನಂತರ ಇಲ್ಲಿ ಶ್ರೀಮಠದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಪ್ರಸಾದವನ್ನ ಮಾಡ್ತಕ್ಕಂಥದ್ದು ಇದೆಲ್ಲ ದಿನನಿತ್ಯಚರಿ. ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ಪೂಜೆ ಇರುತ್ತೆ. ದೇವಸ್ಥಾನಕ್ಕೆ ಬಂದಂತವ್ರು ಶ್ರೀಮಠಕ್ಕೆ ಬಂದು ನಮ್ಮನ್ನ ಕಂಡು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗುವಂತದ್ದು ಪದ್ಧತಿ. ಸರ್, ಈ ಒಂದು ಶಿವರಾತ್ರಿಯ ಹಿಂದಿನ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅಂತ ಹೇಳಿದ್ರಿ. ಆ ಒಂದು ಜಾತ್ರಾ ಮಹೋತ್ಸವ ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಆ ಒಂದು ಜಾತ್ರಾ ದಿನಗಳ ವಿಶೇಷತೆ ಏನೇನಿರುತ್ತೆ ಅದರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಜಾತ್ರೆಯ ವಿಶೇಷ ಹೇಳೋಂಥದ್ದಾದ್ರೆ, ನಾನು ಈ ಶಿವರಾತ್ರಿ ಏನಿದೆ ಅಂದ್ರೆ ಶಿವರಾತ್ರಿ ಯಾವ ಒಂದು ದಿನ ಬೀಳುತ್ತೆ ಅದರ ಹಿಂದಿನ ಒಂದು 3 ದಿನ ಅಥವಾ ಒಂದು 5 ದಿನದ ಹಿಂದೆ ಯಾವ ಒಂದು ಸೋಮವಾರ, ಮಂಗಳವಾರ, ಬುಧವಾರ ಈ ಒಂದು ವಾರಗಳ ಅನುಸರಿಸಿ ಶ್ರೀಮಠದಲ್ಲಿ ಜಾತ್ರೆ ಮಾಡ್ತೀವಿ. ಶ್ರೀಮಠದಲ್ಲಿ ಈ ಒಂದು ಜಾತ್ರೆ ಮಾಡ್ತಕ್ಕಂಥದ್ದು ದೇವಸ್ಥಾನದ ಒಂದು ಇದರಲ್ಲಿ ಬಹಳ ಹಿಂದಿನಿಂದ ನಡ್ಕೊಂಡ್ ಬಂದಿರತಕ್ಕಂತ ಒಂದು ಪದ್ಧತಿ. ಸೋಮವಾರ ಸ್ವಾಮಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಭಸ್ಮಾರತಿ, ಮತ್ತೆ ಅಲಂಕಾರ, ಮಹಾಮಂಗಳಾರತಿ, ಮತ್ತೆ ಒಂದು ಹೋಮ, ಯಜ್ಞಯಾಗಾದಿಗಳನ್ನ ಮಾಡಿ ಸೋಮವಾರ ಪ್ರಾತಃ ಕಾಲದಲ್ಲಿ ಪೂಜೆಯನ್ನ ಮಾಡಿ, ಮಹಾಮಂಗಳಾರತಿ ಮಾಡಿ, ಪ್ರಸಾದದೇನೋ ಒಂದು ಪ್ರಸಾದ ಅನ್ನೋದೊಂದಿರುತ್ತೆ, ಅದ್ ಮಾಡಿ ಪ್ರಸಾದವನ್ನ ಮುಗಿಸಿ ಅದಾದ ನಂತರ ಸಂಜೆ, ಸೋಮವಾರ ಸಂಜೆ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಹೊಳೆ ಹತ್ರ ತೆಗೆದುಕೊಂಡೋಗಿ ಸ್ವಚ್ಛ ಮಾಡಿ ಅದಕ್ಕೆ ಅಲ್ಲಿಂದ ಆಲರ್ವಿ ತರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಸೋಮವಾರ ಸಂಜೆ ಅಲ್ಲಿ ಪೂಜೆ ಮಾಡಿರ್ತಕ್ಕಂತಹ ತೀರ್ಥ ಪ್ರಸಾದವನ್ನ ತಗೊಂಡ್ಬಂದು ಇಲ್ಲಿ ನಮ್ಮ ಶ್ರೀಮಠದ ಅಂಗಳದಲ್ಲಿ ಕೊಂಡೋತ್ಸವ ಗುಳಿಯನ್ನ ಮಾಡಿರ್ತೀವಿ. ಅದಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿ ಅಲ್ಲಿಗೆ ನಾವು ಪೂಜೆ ಮಾಡಿ ಕೊಂಡಕ್ಕೆ ಸ್ಪರ್ಶ ಮಾಡಿ ಅದಾದ ನಂತರ ಸಂಜೆ ಸುಮಾರು ಒಂದು 7 ಗಂಟೆಗೆ ಅಲ್ಲಿ ಆಲರ್ಬಿ ಹೊರಡುತ್ತೆ. ಸುಮಾರು ಒಂದು 12 ಅಥವಾ ಮಧ್ಯರಾತ್ರಿ 1 ಗಂಟೆ ಸಂದರ್ಭ ಆಗುತ್ತೆ ಶ್ರೀಮಠಕ್ಕೆ ಅದು ತಲುಪಲಿಕ್ಕೆ. ಆಲರ್ವಿ ಉತ್ಸವ ಮೂರ್ತಿ ಹಾಗೂ ಆಲರ್ವಿ ಅದ ಬಂದು ತಲುಪದ ನಂತರ ಸೋಮವಾರ ಇದ ಮುಗಿಯುತ್ತೆ. ಮಂಗಳವಾರ ಬೆಳಗ್ಗೆ ಶಾಸ್ತ್ರೋಕ್ತವಾಗಿ ಒಂದು ಸ್ವಾಮಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಜೊತೆಗೆ ಉತ್ಸವ ಮೂರ್ತಿಗೂ ಕೂಡ ಅಲಂಕಾರನ ಮಾಡಿ ಈ ಒಂದು ದೇವಸ್ಥಾನಕ್ಕೆ ಬಹಳ ಹಿಂದಿನಿಂದ ಒಂದಿಷ್ಟು ಪದ್ಧತಿಗಳಿದೆ. ಏನು ಪದ್ಧತಿಗಳು ಅಂತಂದ್ರೆ, ಈ ಒಂದು ದೇವಸ್ಥಾನದ ಕೊಂಡದ ಒಂದು ಏನು ಕೊಂಡಾಯ್ಬೇಕು ಅಂತ ಹೇಳಿ ಇದ್ ಮಾಡಿರ್ತಾರೆ. ಅವ್ರು ಬಹಳ ಕಟ್ಟುನಿಟ್ಟಾಗಿ ಉಪವಾಸ ಒಂದು ಮಾಡ್ಕೊಂಡ್ ಬಂದಿರ್ತಾರೆ. ಉಪವಾಸ ಮತ್ತೆ ಅನುಷ್ಠಾನ ಅನ್ನೋದನ್ನ ಒಂದಿಷ್ಟು ಮಾಡ್ಕೊಂಡ್ ಬಂದಿರ್ತಾರೆ. ಆ ಒಂದು ಇದೆಲ್ಲ ಅವ್ರಗಳಿಗೂ ಕೂಡ ಒಂದು ಗೌರವವನ್ನ ಸಲ್ಲಿಸಿ ಕೊಂಡದ ಒಂದು ಸಮಯ ಏನು ನಾವು ನಿಗದಿತಿ ಮಾಡಿರ್ತೀವಿ ಆ ಒಂದು ಸಮಯಕ್ಕೆ ಕೊಂಡ ಆಗುತ್ತೆ. ಮಂಗಳವಾರ ಸರಿಸುಮಾರು ಒಂದು 11-12 ಗಂಟೆ, ಅದು ನಮ್ಮ ಲಗ್ನದ ಪ್ರಕಾರವಾಗಿ ನಾವು ಸಮಯನ ನಿಗದಿತಿ ಮಾಡಿರ್ತೀವಿ. ಆ ಒಂದು ನಕ್ಷತ್ರ ರಾಶಿ ಆ ಒಂದು ಲಗ್ನದ ಪ್ರಕಾರವಾಗಿ ನಾವೇನ್ ಸಮಯ ನಿಗದಿತಿ ಮಾಡ್ತೀವಿ ಆ ಟೈಮ್ ಕೊಂಡ ಆಗುತ್ತೆ ಮಂಗಳವಾರ. ಅದಾದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತೆ, ಎಲ್ಲ ಭಕ್ತರಿಗೆ ಪ್ರಸಾದ ನಡೆಯುತ್ತೆ. ಅದಾದ ನಂತರ ಬುಧವಾರ ಒಂದು ರಥೋತ್ಸವ ಅನ್ನೋದಿರುತ್ತೆ. ಊರಿನ ಎಲ್ಲ ಬೀದಿಗಳಲ್ಲಿ, ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗಿ ಒಂದು ಪೂಜೆ, ಮನೆಯಿಂದ ಒಂದು ಪೂಜೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಎಲ್ಲಾ ಗ್ರಾಮದ ಎಲ್ಲಾ ಮನೆಗಳಲ್ಲೂ ಕೂಡ ಒಂದೊಂದು ಅವರ ಒಂದು ಶಕ್ತಿ ಅನುಸಾರ ಪೂಜೆಯನ್ನ ಕೊಡ್ತಾರೆ ಸ್ವಾಮಿಗೆ. ಬುಧವಾರ ಒಂದು ಪೂಜೆಯನ್ನ ಮಾಡಿ ಎಲ್ಲಾ ಬೀದಿಗಳ, ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗಿ ಬರುತ್ತೆ. ಇದು ಒಟ್ಟು 3 ದಿನಗಳ ಒಂದು ಕಾರ್ಯಕ್ರಮ ನಡೀತಕ್ಕಂತ ಕಾರ್ಯಕ್ರಮಗಳು. ರಥೋತ್ಸವ ಮತ್ತು ಹಾಲರವಿ ಅಂತ, ಆ ರಥದ ಒಂದು ತಯಾರಿಕೆ ಯಾವ ರೀತಿಯಾಗಿರುತ್ತೆ? ಆ ರಥವನ್ನ ತಯಾರಿ ಮಾಡೋದಿಕ್ಕೆ ಏನಾದ್ರೂ ವಿಶೇಷವಾದ ಕಾರಣಗಳಿದೆಯಾ ಆ ರಥೋತ್ಸವನ ನಡೆಸೋದಿಕ್ಕೆ? ಜೊತೆಗೆ ಹಾಲರವಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ತಿಳಿಸೋದಾದ್ರೆ? ಹಾಲರವಿಯ ವಿಶೇಷ ಅಂತಂದ್ರೆ ಸಣ್ಣ ಮಕ್ಕಳು ಏನಿರ್ತಾರೆ ಅವರು ಒಂದು
ಬಹಳ ಚಂದಾಗಿ ರೆಡಿಯಾಗಿ ಅಲಂಕಾರವಾಗಿ ರೆಡಿಯಾಗಿ ಒಂದಿಷ್ಟು ಕಲಾಕೃತಿಗಳನ್ನ ಹಾಗೂ ಸಾಂಸ್ಕೃತಿಕ ಕಲಾಗಳು ಏನಿರುತ್ತೆ ಅದರ ಒಂದು ಜೊತೆಗೆ ಪ್ರಮುಖ ಬೀದಿಗಳು ಏನಿರುತ್ತೆ ಆ ಬೀದಿಗಳಲ್ಲೆಲ್ಲ ಮೆರವಣಿಗೆ ಆಗಿ ಎಲ್ಲರ ಗ್ರಾಮಸ್ಥರೆಲ್ಲ ಕೂಡ ನಮ್ಮ ಮಕ್ಕಳು ಕೂಡ ಅಲರ್ವಿಯಲ್ಲಿ ಪಾಲ್ಗೊಳ್ಳಿ, ನಮ್ಮ ಒಂದು ಪ್ರತಿಷ್ಠಿತೆ ಅಲ್ಲೂ ಹೋಗ್ಲಿ ಅನ್ನೋ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಅಲರ್ವಿ ಕೂಡ ಬಹಳ ವಿಶೇಷವಾಗಿ ನಡೆಯುತ್ತೆ. ಇನ್ನು ರಥೋತ್ಸವಕ್ಕೆ ವಿಚಾರಕ್ಕೆ ಬಂದ್ರೆ ಅದು ನಮ್ಮ ಗ್ರಾಮದ ಇಂಥವ್ರೆ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಬಹಳ ವರ್ಷಗಳಿಂದ ಹಿಂದೆಯಿಂದನೂ ರಥ ಕಟ್ಟೋದು ನಮ್ಮಲ್ಲೆಲ್ಲ ಹೇಗೆ ಅಂತಂದ್ರೆ, ನಮ್ಮ ದೇವಸ್ಥಾನದ ಎಲ್ಲಾ ಗ್ರಾಮದ ಎಲ್ಲಾ ಸದ್ಭಕ್ತರು ಕೂಡ ದೇವರ ಭಕ್ತರೆ. ಹೌದು, ಏನ್ ಹೊರಗ್ನವ್ರು ಯಾರು ಏನಿಲ್ಲ. ಹೌದು, ಎಲ್ಲರೂ ಕೂಡ ಸರಿ ಸಮಾನವಾಗಿ ಅವರ ಒಂದು ಏನ್ ಅವರಿಗೆ ನಾವು ವಹಿಸಿರ್ತೀವಿ, ಎಲ್ಲಾ ಗ್ರಾಮದ ಎಲ್ಲಾ ಮುಖಂಡರುಗಳು ಸೇರಿ ಅವರು ನಾವು ಈ ಕೆಲಸ ಮಾಡ್ತೀವಿ, ನಾವು ಈ ಇನ್ನೊಂದು ಕೆಲಸ ಮಾಡ್ತೀವಿ, ನಾವು ಇನ್ನೊಂದು ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವು ಎಲ್ಲ ಏನು ಒಪ್ಕೊಂಡಿರ್ತಾರೆ, ಆ ಒಂದು ನಿಟ್ಟಿನಲ್ಲಿ ಅವ್ರವ್ರ ಕೆಲಸ ವಹಿಸಿರ್ತಕ್ಕಂಥದ್ದನ್ನ ಅಚ್ಚುಕಟ್ಟಾಗಿ ರಥವನ್ನ ರೆಡಿ ಮಾಡ್ತಕ್ಕಂಥದ್ದಾಗ್ಬೋದು, ರಥವನ್ನ ರೆಡಿ ಮಾಡಿ ಅದನ್ನ ಒಂದು ಜವಾಬ್ದಾರಿತವಾಗಿ ರಥವನ್ನ ಎಲ್ಲಾ ಬೀದಿಗಳಲ್ಲೂ ಮೆರವಣಿಗೆ ಮಾಡಿ ಮತ್ತೆ ತಂದು ಅದನ್ನ ಯಥಾಸ್ಥಿತಿ ಏನೇನು ಎಲ್ಲೆಲ್ಲಿ ಏನೇನು ಮಾಡಬೇಕು, ನಿಲ್ಲಿಸ್ಬೇಕಾಗೋದು ಇನ್ನೊಂದೇನೊಂದು ಇರುತ್ತೆ, ಅದನ್ನೆಲ್ಲಾನು ಅವ್ರವ್ರ ಜವಾಬ್ದಾರಿ ಏನೇನ್ ಕೊಟ್ಟಿರ್ತೀವಿ ಅವ್ರವ್ರು ಅದನ್ನ ಪಾಲನೆ ಮಾಡ್ತಾರೆ. ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸಹ ಸೇರಿ ಯಾವುದೇ ರೀತಿಯ ಒಂದು ಜಾತಿ ಭೇದ ಭಾವ ಇಲ್ಲದೆ ಈ ಒಂದು ಜಾತ್ರೆಯ ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸಿ ಜಾತ್ರೆಯನ್ನು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅನ್ನೋದು ತಮ್ಮ ಅಭಿಪ್ರಾಯ. ಹೌದು. ಆಮೇಲೆ ಹಿಂದೆ ಇನ್ನೂ ಒಂದ್ ಏನಂತಂದ್ರೆ, ಮೇಟ್ಕಲ್ ಗುಡ್ಡ ಅಂತ ನಮ್ಮ ಈ ಒಂದು ಮಠಕ್ಕೆ ಬಹಳ, ಈ ಒಂದು ದೇವಸ್ಥಾನಕ್ಕೆ ಗ್ರಾಮಕ್ಕೆ ಮೇಟ್ಕಲ್ ಗುಡ್ಡ ಅಂತ ಹೇಳಿ ಒಂದ್ ಹೆಸರಿದೆ. ಮೇಟ್ಕಲ್ ಗುಡ್ಡ ಅಂತ ಹೇಳಿ. ಮೇಟ್ಕಲ್ ಗುಡ್ಡದ ಜಾತ್ರೆ ಅಂತ ಹೇಳಿದ್ರೆ ನಮ್ಮ ತಾಲೂಕಲ್ಲೇ ಬಹಳ ವಿಶೇಷವಾದಂತ ವಿಭಿನ್ನವಾದಂತ ಅಪರೂಪದ ಜಾತ್ರೆ ಅಂತ ಹೇಳಿ ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರ್ತಕ್ಕಂಥದ್ದು ಒಂದು ವಿಶೇಷ ಈ ಒಂದು ಇದಕ್ಕೆ ಜಾತ್ರೆಗೆ. ನಾವು ಬಹಳ ಹಿಂದೆ ಹಿರಿಯರು ಹೇಳಿರ್ತಕ್ಕಂತ ಒಂದು ವಿಚಾರಗಳಿದು. ಊರಲ್ಲಿ ಏನಾದ್ರೂ ಜಾತ್ರೆ ಮಾಡೋದೇನಾದ್ರು ತಡವಾಯ್ತು ಅಂತಂದ್ರೆ ಈ ಒಂದು ಶ್ರೀಮಠದ ಒಂದು ಆವರಣದಲ್ಲೇ ಒಂದು ಹುಲಿ ವಾಸವಾಗಿತ್ತಂತೆ ಬಹಳ ಹಿಂದೆ. ಅದು ಈ ಮಠಕ್ಕೆ ನಮ್ ದೊಡ್ಡ ಊರುಗಳು ಸ್ವಾಮೀಜಿ ಆಗಕ್ಕಿಂತ ಮುಂಚಿದ್ದು ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ. ಆ ಒಂದು ಹುಲಿ ಗ್ರಾಮಕ್ಕೆ ಪ್ರವೇಶ ಮಾಡ್ತಾ ಇತ್ತಂತೆ. ದೇವರ ಒಂದು ಆಶೀರ್ವಾದ ಇಲ್ಲದೆ ಇನ್ನೂ ಕೂಡ ನಡೆಯೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ, ಅದು ಗ್ರಾಮಕ್ಕೆ ಒಳಗಡೆ ಪ್ರವೇಶ ಮಾಡಿದ್ರು ಯಾರಿಗೂ ಏನೋ ತೊಂದರೆ ಕೊಡ್ತಿರ್ಲಿಲ್ಲ. ಅದು ಊರೊಳಗಡೆ ಪ್ರವೇಶ ಮಾಡಿ ಮತ್ತೆ ಈ ಒಂದು ಬೆಟ್ಟದಲ್ಲಿ ಬಂದು ಅದು ತಂಗುದಾಣ ಮಾಡಿದಾಗ ಗ್ರಾಮಸ್ಥರಲ್ಲಿ ಒಂದು ಆಲೋಚನೆ ಬರ್ತಿತ್ತು, ನಾವ್ ಇನ್ನು ಜಾತ್ರೆ ಮಾಡಿಲ್ಲ, ಜಾತ್ರೆ ಮಾಡ್ಬೇಕು ಅಂತ, ಇದು ಸೂಚನೆ ಅಂತ. ಅದು ಪ್ರವೇಶ ಮಾಡಿದ ನಂತರ ಸ್ವಾಮಿಯ ಒಂದು ಜಾತ್ರಾ ಕೈಂಕರ್ಯಗಳು, ಜಾತ್ರೆ ವಿಶೇಷವಾಗಿ ಏನೇನ್ ನಾವು ಪದ್ಧತಿಗಳು ಏನೇನ್ ನಡ್ತಾ ಹೋಗಿದೆ ಅದನ್ನೆಲ್ಲಾನು ಮಾಡ್ತಕ್ಕಂಥದ್ದು ಒಂದು ವಾಡಿಕೆ ಇದೆ. ಅದು ಬಹಳ ವರ್ಷಗಳಿಂದನೇ ಇರೋಯ್ತು. ಬಹಳ ಸುಮಾರು ಒಂದು 50-60 ವರ್ಷಗಳಾಗೋಗಿದೆ ಇದಾಗಿ. ಅದಕ್ಕೆ ಅದ್ ಮುಂಚೆ ಹಾಗೆ ನಡೀತಾ ಇತ್ತು ಅಂತ ಹೇಳಿ ಹಿರಿಯರು ನಮ್ಗೆ ಹೇಳಿರ್ತಕ್ಕಂಥದ್ದು. ಅಂದ್ರೆ ಜಾತ್ರೆಯನ್ನ ಆ ಸಮಯದಲ್ಲಿ ಮಾಡ್ಲಿಲ್ಲ ಅಂತ ಅಂದಂತಹ ಸಂದರ್ಭದಲ್ಲಿ ಇಲ್ಲಿ ವಾಸ ಇದ್ದಂತಹ ಒಂದು ಹುಲಿ ಒಂದು ದೇವರ ಸ್ವರೂಪ ಅಂತಾನೆ ಆಗಿನ ಕಾಲದಲ್ಲಿ ನಂಬಿದ್ರು. ಆ ಜಾತ್ರೆ ಏನಾದ್ರೂ ತಡ ಆಯ್ತು ಅಂತ ಹೇಳಿದಂತ ಸಂದರ್ಭದಲ್ಲಿ ಹುಲಿ ಊರಿನ ಒಳಗಡೆ ಹೋಗಿ ಪ್ರವೇಶ ಮಾಡಿ ಬರ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಜನರಿಗೆ ಅರಿವಾಗಿ ತದನಂತರದಲ್ಲಿ ಈ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ರು. ಯಾರಿಗೆ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಮತ್ತೊಂದು ಏನೂ ಇಲ್ಲ. ಅದು ದೇವರ ಸ್ವರೂಪ ಆಗಿರ್ತಕ್ಕಂಥದ್ರಿಂದ ಯಾರಿಗೂ ಏನು ಹತಾಶೌರ್ಯ ಅನಾಶೌರ್ಯ ಏನು ಆಗ್ತಿರ್ಲಿಲ್ಲ. ಸುಮ್ಮನೆ ಅದು ಪ್ರವೇಶ ಅದು ಕಾಣಿಸ್ಕಂತು ಜನಗಳಿಗೆ, ಯಾರಿಗಾರು 4 ಜನಕ್ಕೆ ಕಣ್ಣಿಗೆ ಕಾಣಿಸ್ಕಂತು ಅಂತಂದ್ರೆ ನಾವು ಜಾತ್ರೆ ಇನ್ನೂ ಮಾಡಿಲ್ಲ, ಜಾತ್ರೆ ಮಾಡ್ಬೇಕು ಅನ್ನೋದಕ್ಕೆ ಅದೊಂದು ಸೂಚನೆ. ಈಗ ಈಗಿನ ಪ್ರಸ್ತುತ ದಿನಮಾನಗಳಲ್ಲೂ ಕೂಡ ನಮ್ಮ ಊರಿನ ಗ್ರಾಮಸ್ಥರಾಗ್ಬೋದು ಅಥವಾ ನಾವಾಗ್ಬೋದು, ನಾವ್ ಇವತ್ತಿಗೂ ಅದನ್ನ ನಂಬ್ತೀವಿ. ಇವತ್ತಿಗೆ ನಾವು ಈ ವಾಸವಾಗಿಲ್ಲ, ಹುಲಿ ಆಗ್ಬೋದು ಇನ್ನೊಂದಾಗ್ಬೋದು, ಏನು ವಾಸವಾಗಿಲ್ಲ, ಆದ್ರೂ ಕೂಡ ನಾವು ಅದನ್ನೆಲ್ಲ ನಾವು ನಂಬ್ತೀವಿ. ನಮ್ಮ ಒಂದು ಆಚಾರ ವಿಚಾರಗಳಲ್ಲಿ ನಾವು ಅದನ್ನ ನಂಬ್ತೀವಿ. ಸರ್, ಶ್ರೀಮಠದಿಂದ ದೇವಾಲಯದ ಒಂದು ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ? ಮಠದಿಂದ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ದೇವಾಲಯದಲ್ಲಿ ತಾವು ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ? ಅದ್ರ ಬಗ್ಗೆ ಈಗ ಹೇಳಂತಂದಾದ್ರೆ, ನಮ್ಗೆ ಮೊದಲ ಒಂದು ಇದ್ರಲ್ಲೇ ಹೇಳಿದೆ, 2002ರಲ್ಲಿ ಇದನ್ನ ಒಂದು ಸಣ್ಣದಾಗಿ ಎಲ್ಲ
ಆಲ್ಟ್ರೇಷನ್ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರ ಒಂದು ಮುಂದುವರೆದ ಭಾಗವಾಗಿ ಶ್ರೀಮಠದ ಹಾಗೂ ದೇವಸ್ಥಾನದ ಸುತ್ತಲಿನ ಪ್ರದೇಶ ಏನಿದೆ, ಇದೊಂದು ಕೆಲವೊಂದಿಷ್ಟು ಹಳೆಯ ಒಂದು ಕುರುಹುಗಳಾಗಿರೋದ್ರಿಂದ ಅದನ್ನ ಉಳಿಸ್ಕೊಂಡು ಹೊಸದ ಒಂದು ಇವತ್ತಿನ ಪ್ರಸ್ತುತ ದಿನಮಾನಗಳಿಗೆ ಏನ್ ಬೇಕು ಆ ಒಂದು ನಿಟ್ಟಿನಲ್ಲಿ ಶ್ರೀಮಠದ ಒಂದು ದೇವಸ್ಥಾನ ಹಾಗೂ ಶ್ರೀಮಠದ ಅಭಿವೃದ್ಧಿ ಕಾರ್ಯಗಳಿಗೆ ನಾವ್ ಏನೇನ್ ಮಾಡಬಹುದು, ಗ್ರಾಮಸ್ಥರು ಹಾಗೂ ಶ್ರೀಮಠದ ಸ್ವಾಮಿಗಳಾದಂತ ನಾನು, ಈ ಮಠದ ಒಂದು ಸದ್ಭಕ್ತರು ಯಾರಿದ್ದಾರೆ ಅವರ ಒಂದು ಆಶಯದಿಂದ ನಾವು ಇದನ್ನ ಅಭಿವೃದ್ಧಿ ಮುಂದಿನ ಒಂದು ದಿನಗಳಲ್ಲಿ ಬಹಳ ಒಂದು ದೊಡ್ಡದ ಒಂದು ನಿರೀಕ್ಷೆ ಮತ್ತೆ ಒಂದು ಜವಾಬ್ದಾರಿಯನ್ನು ನಾವು ಇಟ್ಕೊಂಡಿದೀವಿ. ಒಂದು ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ಆಶಯ ಇದೆ. ತಾಲೂಕಲ್ಲಿ ಬಹಳ ವಿಶೇಷವಾದಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ದೇವಸ್ಥಾನ, ಅದನ್ನ ನಾವು ಇನ್ನೂ ವಿಶೇಷವಾಗಿ ಬಹಳ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಆಶಯ. ತಡವಾದ್ರೂ ಬಹಳ ಚೆನ್ನಾಗಿ ಆಗ್ಬೇಕು ಅನ್ನೋದು ನಮ್ಮ ಒಂದು ನಿರೀಕ್ಷೆ ಅಷ್ಟೇ. ಸರ್, ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಹೇಗಿದೆ, ಜೊತೆಗೆ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಹೇಗಿರುತ್ತೆ, ವಿವಿಧ ಭಾಗಗಳಿಂದ ಇಲ್ಲಿಗೆ ಭಕ್ತರು ಬರ್ತಾ ಇದ್ದಾರಾ, ಅದರ ಬಗ್ಗೆ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ? ಈ ವಿಚಾರವಾಗಿ ಹೇಳಂತದ್ದಾದ್ರೆ, ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಬಹಳಷ್ಟು ಜನಗಳ ಭಕ್ತರ ಮನೆಯ ದೇವರಾಗಿರುತ್ತೆ. ಈ ನಮ್ಮ ತಾಲೂಕಿನ ಸುಮಾರು ಭಾಗದ ಗ್ರಾಮಸ್ಥರುಗಳು ಮನೆಯ ದೇವರ ಆಗಿರ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಮೈಸೂರು ಭಾಗದಿಂದ ಆಗ್ಬಹುದು, ಚಾಮರಾಜನಗರ ಭಾಗದಿಂದ ಆಗ್ಬಹುದು, ಕೊಳ್ಳೇಗಾಲದ ಭಾಗದಿಂದ ಆಗ್ಬಹುದು. ಬಹಳ ಮುಖ್ಯವಾಗಿ ಕೊಳ್ಳೇಗಾಲದ ಹತ್ರ ಟಿ ನರಸೀಪುರದ ಒಂದು ಹತ್ತಿರದಲ್ಲಿ ಒಂದು ಹಾಲಹಳ್ಳಿ ಅಂತ ಬರುತ್ತೆ. ಹಾಲಹಳ್ಳಿ ನಗರಪುರ ಹಾಲಹಳ್ಳಿ ಅಂತ ಹೇಳಿ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ಒಂದು 40 ಮನೆ ಶ್ರೀಮಠದ ಒಂದು ದೇವಸ್ಥಾನದ ಭಕ್ತರು. ಅವರು ಈ ಮಠದ ಈ ಒಂದು ದೇವರ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಒಂದು ಮನೆತನದವರು. ಆತರ ಸುಮಾರು ನಮ್ಮ KR ನಗರ ಆಗ್ಬೋದು, ಹುಣಸೂರು ಭಾಗ ಆಗ್ಬೋದು, ಸರಗೂರು ಭಾಗ ಆಗ್ಬೋದು, ನಮ್ಮ ಕೋಟೆ ತಾಲೂಕಿನ ವಿವಿಧ ಗ್ರಾಮದ ಎಲ್ಲ ಒಂದು ಗ್ರಾಮದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂತ ಒಂದು ವಾಡಿಕೆ ಆಗ್ಲಿದೆ. ಜೊತೆಗೆ ವಿಶೇಷವಾಗಿ ಹಬ್ಬ ದಿನಗಳಲ್ಲಿ ಅಂತ ಬಂದಾಗ, ಈ ನಾನು ಮುಂಚೆ ಹೇಳ್ದಾಗೆ ಅಮಾವಾಸ್ಯೆ ಬಹಳ ವಿಶೇಷವಾಗಿ ನಮ್ಮಲ್ಲಿ ನಡೀತಕ್ಕಂಥದ್ರಿಂದ ಅಮಾವಾಸ್ಯೆ ದಿನಗಳಲ್ಲಿ ಒಂದು ಸುಮಾರು ಒಂದು 1000ದಿಂದ 1200 1500 ಜನಗಳ ತನಕನೂ ಸೇರ್ತಾರೆ. ಬಹಳ ವಿಶೇಷವಾಗಿ ಈ ಒಂದು ದೀಪಾವಳಿ ಅಮಾವಾಸ್ಯೆ ಆಗಿರ್ಬೋದು, ಭೀಮನ ಅಮಾವಾಸ್ಯೆ ಆಗಿರ್ಬೋದು, ಆ ಒಂದು ಕೆಲವೊಂದಿಷ್ಟು ವಿಶೇಷ ಅಮಾವಾಸ್ಯೆಗಳಲ್ಲಿ ಶ್ರೀಮಠದ ದೇವಸ್ಥಾನ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬರೋಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ಮತ್ತು ಈ ಒಂದು ದೇವರಿಗೆ ಮನೆ ದೇವರಾಗಿ ತುಂಬಾ ಒಂದು ಸುತ್ತಮುತ್ತಲಿನ ಗ್ರಾಮದ ಜನಗಳಾಗಿರ್ಬೋದು, ಜೊತೆಗೆ ನಮ್ಮ ತಾಲೂಕಲ್ಲದೆ ಮತ್ತೆ ಬೇರೆ ಬೇರೆ ತಾಲೂಕಿನಲ್ಲೂ ಸಹ ಜನಗಳು ಈ ಒಂದು ದೇವರನ್ನ ತಮ್ಮ ಮನೆ ದೇವರಾಗಿ ಮಾಡ್ಕೊಂಡಿದ್ದಾರೆ. ಅಂತಹ ಭಕ್ತಾದಿಗಳು, ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥದ ಭಕ್ತಾದಿಗಳು, ಹಾಗಾಗಿ ತುಂಬಾ ಹೆಚ್ಚಿನ ಜನಸಂಖ್ಯೆಯನ್ನೇ ಈ ಒಂದು ದೇವಸ್ಥಾನ ಭಕ್ತರ ಒಂದು ಪ್ರಮಾಣದಲ್ಲಿ ಹೊಂದಿದೆ ಅಂತಾನೆ ಹೇಳ್ಬೋದು. ಹೌದು, ಅದು ಹೇಗೆ ಅಂತಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಅವ್ರಿಗೆ ನಮ್ಮ ಮನೆ ದೇವ್ರು ಇದೆ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿರ್ಲಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಅವರು ಮೊದಲನೇ ಸಾರಿ ಭೇಟಿ ಕೊಟ್ಟಾಗ ಅವರ ಒಂದು ಹಿಂದೆ ಯಾರೋ ಶಾಸ್ತ್ರೋಕ್ತವಾಗಿ ಕೇಳಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳೇನಿರ್ತವೆ, ಮನೆ ದೇವ್ರು ಹೋಗಿಲ್ಲ ಅನ್ನತಕ್ಕಂಥದ್ದು ಒಂದಿಷ್ಟು ವಿಚಾರಗಳಿರ್ತಲ್ಲ. ಆ ಒಂದು ಸಂದರ್ಭದಲ್ಲಿ ಭಕ್ತರು ಬರ ಅಂತದ್ದಾಗಿರುತ್ತೆ. ಅಕ್ಕಪಕ್ಕ ತಾಲೂಕ್ ಆಗ್ಬೋದು, ಗ್ರಾಮದ ಆಗ್ಬೋದು, ಬರ ಅಂತದ್ದು ಆಗ್ಲಿಂದ ಕೂಡ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಪರ್ಟಿಕ್ಯುಲರ್ ಆಗಿ ಅದೊಂದು ಗ್ರಾಮ ಅಂತ ನಾನು ಉದಾಹರಣೆ ಕೊಟ್ಟಂತದ್ದು ಹಾಲಹಳ್ಳಿ ಗ್ರಾಮ ಅಂತ ಹೇಳಿ. ಆತರ ಸುಮಾರು ಗ್ರಾಮಗಳಲ್ಲಿ ಇದೆ. ಸುಮಾರು ಗ್ರಾಮದ ಭಕ್ತರು ಕೂಡ ಈ ಮಠಕ್ಕೆ, ಈ ಒಂದು ದೇವಸ್ಥಾನಕ್ಕೆ ಬರುವಂತದ್ದು ದೇವರ ಮನೆ ದೇವರು ಆಗಿರ್ತಕ್ಕಂಥ ಅವ್ರ ಪೂರ್ವಜರು ಇಲ್ಲಿಂದ ಏನೋ ಒಂದು ಅವರ ಒಂದು ದೇವಸ್ಥಾನದ ಒಂದು ನಂಟೆ ಏನೋ ಒಂದು ಇರುತ್ತೆ. ಆ ಒಂದು ವಿಚಾರವಾಗಿನೇ ನಡ್ಕೊಂಡ್ ಬಂದಿರ್ತಾರೆ. ಸರ್, ಈ ಒಂದು ದೇವಸ್ಥಾನದಲ್ಲಿ ನಡೆಯುವ ಹರಕೆ ಅಥವಾ ವಿಶೇಷ ಸೇವೆಗಳ ಬಗ್ಗೆ ಭಕ್ತರಿಗಾಗಿ ಏನಾದರೂ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಹರಕೆ ಮತ್ತು ಸೇವೆ ಅಂತ ವಿಚಾರ ಬಂದ್ರೆ, ಶ್ರೀಮಠದಿಂದ ನಾವು ಭಕ್ತರು
ಈ ಒಂದು ದೇವಸ್ಥಾನಕ್ಕೆ ಅವರ ಒಂದು ಸಮಸ್ಯೆಗಳಾಗ್ಬೋದು, ಏನಾದ್ರು ಮನೆ ಕಲಹಗಳಾಗ್ಬೋದು, ಅಥವಾ ಒಂದು ಅವರ ಕುಟುಂಬದ ಸಮಸ್ಯೆಗಳಾಗಿರ್ಬೋದು, ಆ ತರ ಒಂದು ವಿಚಾರಗಳಿದ್ದಾಗ ದೇವರ ಹತ್ರ ಬಂದು ಅವರೇ ಒಂದು ಅರ್ಕೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಇದೆ. ಆಗ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಮಾಡ್ತಾರೆ ಸಾಮಾನ್ಯವಾಗಿ. ನಮ್ ದೇವಸ್ಥಾನದಲ್ಲಿ ನಾವು ಯಾರಿಗೆ ಕೂಡ ನಾವು ಇಂಥದ್ನ ಮಾಡಿ ಅಂಥದ್ ಮಾಡಿ ಅಂತಕ್ಕಂಥದ್ದು ವಿಚಾರ ಅಲ್ಲ. ಸಮಸ್ಯೆಗಳು ಏನೇ ಇರಬಹುದು, ಅದೇನೇ ಆಗಿದ್ರು ಕೂಡ ನೀವು ಭಗವಂತನಲ್ಲಿ ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಗೆ ಏನಾಗ್ಬೇಕು ಅಂತ ನೀವು ಭಗವಂತನ ಹತ್ರ ಕೇಳಿ. ಯಾಕಂದ್ರೆ ನಾನು ಸಮಸ್ಯೆಗಳನ್ನ ಪರಿಹಾರ ಮಾಡೋಂಥವನಲ್ಲ, ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ಭಗವಂತ ದೇವರು ಚಂದ್ರಮೌಳೇಶ್ವರ. ಅವನಿಗೆ ನೀವು ಎಷ್ಟು ನಿಷ್ಠೆಯಾಗಿ ಭಕ್ತಿಯಿಂದ ಕೇಳ್ಕಂತೀರಾ, ಎಷ್ಟು ನಿಷ್ಠೆಯಾಗಿ ನೀವು ಆರೈಕೆ ಮಾಡ್ಕಂತೀರಾ, ಅವನ ಒಂದು ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಭಗವಂತನಲ್ಲಿ ಬಹಳಷ್ಟು ಜನ ಬಂದಂತ ಭಕ್ತಾದಿಗಳು ಅವರ ಸಮಸ್ಯೆಗಳು ಏನೇನಿದೆ ಅದಕ್ಕೆಲ್ಲವಕ್ಕೂ ಕೂಡ ಇವತ್ತಿನ ತನಕ ಕೂಡ ಎಲ್ಲಾ ಸಮಸ್ಯೆಗಳು ನಾವು ನೋಡ್ದಂಗೆ, ನಾವು ಕಣ್ಣಾರೆ ಕಂಡಿರ್ತಕ್ಕಂತ ಎಷ್ಟೋ ಜನಗಳಿಗೆ ಎಷ್ಟೋ ಜನದ ಸಮಸ್ಯೆಗಳು ಪರಿಹಾರ ಆಗಿದೆ. ಅವರ ಒಂದು ಇಚ್ಛೆ ಏನೋ ಒಂದು, ಅವರ ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪ ಮಾಡಿರ್ತಾರೆ, ಅವರ ಒಂದು ಸಂಕಲ್ಪದಂತೆ ಭಗವಂತನ ಇಚ್ಛೆಯಂತೆ ಅದು ಕೂಡ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಂದ್ ಸೇವೆಗಳು ಅವರ ಏನೋ ಒಂದು ಅರ್ಕೆ ಮಾಡ್ಕೊಂಡಿರ್ತಾರೆ. ಮಠಕ್ಕೆ, ದೇವಸ್ಥಾನಕ್ಕೆ ನಾನು ಇಂಥದ್ದು ಒಂದು ಕೊಡುಗೆ ಕೊಡ್ತೀನಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ನಾನು ಇಂಥದ್ದೇನೋ ಒಂದು ಸೇವೆ ಮಾಡ್ತೀನಿ, ಅಥವಾ ಒಂದು ದಾಸೋಹ ಮಾಡಿಸ್ತೀನಿ, ಅಥವಾ ಒಂದು ಅಮಾವಾಸ್ಯ ಪೂಜೆ ವಿಶೇಷವಾಗಿ ನಾನೇ ಮಾಡಿಸ್ತೀನಿ ಅಂತಕ್ಕಂಥದ್ದಾಗಿರ್ಬೋದು. ಈ ತರ ಭಕ್ತರು ಅರ್ಕೆಯನ್ನ ಅವರ ಒಂದು ಇದರ ಮನಸ್ಸಿನ ಇಚ್ಛೆಯಂತೆ ಅವ್ರ ಅರ್ಕೆ ಮಾಡ್ಕೊಂಡು ಅದನ್ನ ಈಗ್ಲೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂತ ಪದ್ಧತಿಗಳು ಈ ಪ್ರಸ್ತುತ ದಿನಮಾನಗಳು ನಡೀತಾ ಇದೆ. ಭಕ್ತ ಬರ್ತಾರೆ, ತುಂಬಾ ಜನ ಭಕ್ತರು ಬಂದಂತ ಸಂದರ್ಭದಲ್ಲೂ ಕೂಡ ಅವೆಲ್ಲ ನಡೆದಿದೆ. ಶ್ರೀ ಮಾದಾಪುರ ಗ್ರಾಮಸ್ಥರಿಗೆ ಆಗ್ಬೋದು, ಹೊರಗಡೆ ಗ್ರಾಮಸ್ಥರು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಬಂದಾಗೆಲ್ಲ ಈಗ ಅವರು ಕೆಲವು ಮನೆ ದೇವರು ಇರ್ತಕ್ಕಂತ ಅವ್ರಗಳೆಲ್ಲ ಬಂದಂತವ್ರು ಅವ್ರ ಜಮೀನಲ್ಲಿ ಒಂದು ಬೋರ್ವೆಲ್ ಕೊರಿಸ್ಬೇಕು ಅಂತಂದ್ರು ನಮ್ ದೇವ್ರ ಹತ್ರ ಬಂದು ಪೂಜೆ ಮಾಡಿಸಿ ಆರೈಕೆ ಮಾಡ್ಕೊಂಡು ಇಲ್ಲಿ ಆಶೀರ್ವಾದ ತಗೊಂಡೆ ಹೋಗಿ, ಇಲ್ಲಿಂದ ತೀರ್ಥ ಪ್ರಸಾದ ತಗೊಂಡೋಗಿ ಪ್ರೋಕ್ಷಣೆ ಮಾಡಿ ಅಲ್ಲಿ ಬೋರ್ವೆಲ್ ಕೊರಿಸ್ತಕ್ಕಂಥದ್ದಾಗ್ಬೋದು, ಅಥವಾ ಮನೆ ಕಟ್ಟಡ ಮಾಡ್ಬೇಕಾದ್ರೆ ಅಲ್ಲಿಗೆ ಇಲ್ಲಿ ತೀರ್ಥ ಪ್ರಸಾದವನ್ನ ತೆಗೆದುಕೊಂಡೋಗಿ ಇದ್ ಮಾಡತಕ್ಕಂಥದ್ದಾಗ್ಬೋದು, ಅಥವಾ ಮಗುವಿಗೆ ಯಾವ್ದೊಂದು ಮಗು ಹುಟ್ಟದ ಕೂಡ್ಲೇನೆ ಈ ದೇವ್ರಿಗೆ ಒಂದು ಮುಡಿ ಕೊಡ್ತೀನಿ ಅಂತಕ್ಕಂಥದ್ದಾಗ್ಬೋದು, ದೇವ್ರಿಗೆ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರಿಗೆ ನಾವು ಹೆಸರಿಡ್ತೀವಿ, ನಮ್ಮ ಹೆಸರನ್ನೇ ಇಡ್ತೀವಿ ಅಂತಕ್ಕಂಥದ್ದು ಒಂದು ಪದ್ಧತಿ ಆಗಿರ್ಬೋದು. ಅದು ಇವತ್ತಿಗೂ ಕೂಡ ನಡ್ಕೊಂಡ್ ಬಂದಿದೆ. ಅದು ಎಷ್ಟೋ ಜನಗೂ ಕೂಡ ಒಳ್ಳೇದಾಗಿದೆ. ಮುಂದೇನು ಎಲ್ರಿಗೂ ಒಳ್ಳೇದಾಗಿದೆ ಅನ್ನೋದು ನಮ್ಮ ಆಶೆ. ಒಂದು ದೇವಾಲಯದ ಆವರಣದಲ್ಲಿ ಇತರೆ ಉಪ ದೇವಾಲಯಗಳು ಅಥವಾ ಉಪ ದೇವತೆಗಳು ಅಥವಾ ಉಪ ದೇವರ ವಿಗ್ರಹಗಳಾಗಿರ್ಬೋದು ಇದೆಯಾ? ಅವುಗಳ ಬಗ್ಗೆ ನಮ್ಗೆ ತಿಳಿಸೋದಾದ್ರೆ. ಅದ್ರ ಬಗ್ಗೆ ತಿಳಿಸೋಂಥದ್ದಾದ್ರೆ, ಈ ಮಠದ ಆವರಣದಲ್ಲೇ ಒಂದು ಸಪ್ತಮಾತೃಕೆಯರ ದೇವಸ್ಥಾನ ಅಂತಕ್ಕಂಥದ್ದು ಒಂದಿದೆ. ಸಾಮಾನ್ಯವಾಗಿ ಸಪ್ತಮಾತೃಕೆಯರು ಅಂತಂದ್ರೆ 7 ಜನ ಅಕ್ಕ ತಂಗಿಯರು, ನಮ್ಗೆಲ್ಲ ಗೊತ್ತಿರುತ್ತೆ. ಹೆಣ್ಣು ದೇವತೆಯರು 7 ಜನ ಅಕ್ಕ ತಂಗಿಯರು. ನಾವು ನೋಡಿ ಹೊರಗಡೆ ಬೇರೆ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಒಂದು ಗ್ರಾಮದಲ್ಲಿ ನಾವು ಹೋಗಿ ನೋಡಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹೇಗೆ ಅಂತಂದ್ರೆ, ಒಂದು ಅಕ್ಕ ಏನ್ ಸಪ್ತಮಾತೃಕೆಯರು ಏನ್ ವಿಗ್ರಹ ಇದೆ ಅದು ಸಪ್ರೇಟ್ ಇರುತ್ತೆ. ಅಂದ್ರೆ ಒಂದ್ ವಿಗ್ರಹ ಬೇರೆ, ಇನ್ನೊಂದು ವಿಗ್ರಹ ಬೇರೆ, ಬೇರೆ ಬೇರೆ ಕಲ್ಲುಗಳಲ್ಲಿ ವಿಗ್ರಹವನ್ನ ಕೆತ್ತನೆ ಮಾಡಿ ಅದಕ್ಕೆ ಜೀವಕಳೆ ತುಂಬತಕ್ಕಂಥದ್ದು ಒಂದು ಪದ್ಧತಿ ಇದೆ, ನಾವು ನೋಡಿರ್ತಕ್ಕಂಥ. ಬಟ್ ಆದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಒಂದೇ ಕಲ್ಲಿನಲ್ಲಿ ಸಪ್ತಮಾತೃಕೆಯರು 7 ಜನ ಸಪ್ತಮಾತೃಕೆಯರು ಒಂದೇ ಕಲ್ಲಲ್ಲಿದ್ದಾರೆ. ಅದು ಬಹಳ ವಿಶೇಷ. ಹಾಗೂ ತಾಯಿಯ ಶಕ್ತಿ ಎಂತದ್ದು ಅಂತಂದ್ರೆ, ನಮ್ಮ ಈ ಒಂದು ಸ್ಥಳವನ್ನ ಬೇರೆ ಒಂದು ಯಾವುದೇ ಕೆಟ್ಟ ಒಂದು ಶಕ್ತಿ ಒಳಗಡೆ ಬರದೇ ಇರೋ ರೀತಿಯಲ್ಲಿ ಇವತ್ತಿಗೂ ಶ್ರೀಮಠ ದೇವಸ್ಥಾನ ಹಾಗೂ ಮಠವನ್ನ ಒಂದು ಶಕ್ತಿ ರೂಪಿಣಿಯಾಗಿ ಕಾಪಾಡ್ತಕ್ಕಂಥದ್ದು ಸಪ್ತಮಾತೃಕೆಯರು. ಅದರ ಜೊತೆಯಲ್ಲಿ ಅದರ ಪಕ್ಕದಲ್ಲೇ ಒಂದು ನವಗ್ರಹ ದೇವಸ್ಥಾನ ಕೂಡ ಇದೆ, ಸಪ್ತಮಾತೃಕೆಯರು. ಅದರ ಜೊತೆಗೆ ಇಲ್ಲಿ ಒಂದು ನವಗ್ರಹ ದೇವಸ್ಥಾನ ಕೂಡ ಕಳೆದ ಕೆಲವು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯ್ತು. ಅದು ಕೂಡ
ನಮ್ಮ ಈ ಒಂದು ದೇವಸ್ಥಾನದ ಆವರಣದಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇದೆ. ಆಮೇಲೆ ಕೆಲವೊಂದಿಷ್ಟು ಭಕ್ತರಿಗೆ ಏನಾದ್ರು ನವಗ್ರಹ ದೋಷಗಳು ಅಥವಾ ನವಗ್ರಹ ಪೂಜೆ ಹೋಮಗಳು ಆಗ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಒಂದು ಒಂದು ನವಗ್ರಹ ದೇವಸ್ಥಾನದಲ್ಲಿ ಅದನ್ನ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಸರ್, ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮುಂಚೆನೂ ಸಹ ಆಗಿದೆ ಅಂತ ಹೇಳಿದ್ರಿ. ಇನ್ನು ಯಾವೆಲ್ಲ ಕಾರ್ಯಗಳು ಅಥವಾ ನವೀಕರಣ ಕಾರ್ಯಗಳು ಇಲ್ಲಿ ನಡೀಬೇಕಾಗಿದೆ, ಅವುಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ? ನವೀಕರಣ ಕಾರ್ಯಗಳು ಅಂತ ಅಂದ್ರೆ ಚಂದ್ರಮೌಳೇಶ್ವರ ಸ್ವಾಮೀಜಿಗಳವರಿಗೆ ಅಂದ್ರೆ ನಮ್ಮ ಹಿರಿ ಗುರುಗಳಿಗೆ ಈ ಒಂದು ದೇವಸ್ಥಾನಕ್ಕೆ ರಾಜಗೋಪುರ ಮಾಡಬೇಕು ಅನ್ನತಕ್ಕಂಥದ್ದು ಬಹಳ ಒಂದು ವಿಶೇಷವಾದಂತ ಆಸಕ್ತಿ ಮತ್ತೆ ಆಶಯ ನಮ್ಮ ಹಿರಿ ಗುರುಗಳಿಗೆ. ಆ ಒಂದು ಕಾರ್ಯಕ್ರಮವನ್ನು ಆ ಒಂದು ಆಯೋಜನೆ ಜೊತೆಗೆ ಶ್ರೀಮಠದ ಒಂದು ದೇವಸ್ಥಾನದ ಒಂದು ಗೋಶಾಲೆಯನ್ನ ಮಾಡ್ಬೇಕು ಅನ್ನೋದು ಒಂದು ಆಶಯ ಇದೆ. ಆ ಒಂದು ವಿಚಾರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಏನು ನಮ್ಮ ದೇವಸ್ಥಾನ ಇದೆ ಅದರ ಒಂದು ಸುತ್ತ ಏನಿದೆ ಆ ಒಂದು ಪ್ರದೇಶದಲ್ಲಿ ಒಂದು ವಿಶೇಷವಾದಂತ ಈಗ ಹಳೆಯ ಕಟ್ಟಡಗಳಾಗಿರೋದ್ರಿಂದ ಅದರ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಒಂದು ನಮ್ಮ ಒಂದು ಸಂಕಲ್ಪ ಆಗಿದೆ. ಜೊತೆಗೆ ಈ ಮಠಕ್ಕೆ ದೇವಸ್ಥಾನಕ್ಕೆ ಏನು ಮೂಲ ಒಂದು ಭಕ್ತರ ಬಂದ ಮೂಲಭೂತ ಸೌಕರ್ಯಗಳಾಗಿರ್ಬಹುದು, ಪ್ರಸಾದದ ನಿಲಯ ಆಗಿರ್ಬಹುದು, ಒಂದು ಯಾತ್ರಿಕ ಸ್ಥಳದ ಒಂದು ಉಳ್ಕೊಂಡು ಅವರಿಗೆ ಒಂದು ಅನುಕೂಲ ಆಗಂತದ್ದಕ್ಕೆ ಆಗಿರ್ಬಹುದು, ಪ್ರವಾಸಿ ತಾಣ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಆದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯ ಒಂದು ವಿಚಾರದಿಂದ ಅದನ್ನ ನಾವು ತಡವಾಗಿ ಮಾಡೋದಾದ್ರೂ ಮಾಡಬೇಕು ಅನ್ನೋದೊಂದು ನಿರೀಕ್ಷೆ ಇದೆ. ತಡವಾದ್ರೂ ಕೂಡ ಭಕ್ತರ ಎಲ್ಲ ಸಹಕಾರ ಸಲಹೆಗಳಿಂದ ಮುಂದಿನ ದಿನಮಾನಗಳಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಒಂದು ಆಶೆ. ಸರ್, ಈ ಒಂದು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರ ಏಳಿಗೆಗಾಗಿ ಮಠವು ಹಮ್ಮಿಕೊಂಡಿರುವಂತಹ ಯೋಜನೆಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಶ್ರೀಮಠದ ಯೋಜನೆಗಳು ತಮ್ಗೆಲ್ಲ ಗೊತ್ತಿರುವ ಹಾಗೇನೆ 91ನೇ ಇಸ್ವಿಯಲ್ಲಿ ಸ್ವಾಮೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆಯನ್ನ ಇನ್ನೂ ಒಂದು ಅಭಿವೃದ್ಧಿ ಪಥದಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದು ಶಬಿಲ್ಲಾಸೆ ನಮ್ಮಲ್ಲಿದೆ. ಈಗ ಗುರುಗಳು 1ನೇ ತರಗತಿಯಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಶಾಲೆಯನ್ನ ಮಾಡಿದ್ರು. ನಾವು ಅದನ್ನ ಮುಂದುವರೆದ ಭಾಗವಾಗಿ PUC ಯನ್ನ ಈ ಒಂದು ಸಂಸ್ಥೆಯ ವತಿಯಿಂದ ಫಸ್ಟ್ ಇಯರ್ PUC ಹಾಗೂ ಸೆಕೆಂಡ್ ಇಯರ್ PUC ಯನ್ನ ನಾವು ಆರ್ಟ್ಸ್ ಮತ್ತೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಓಪನ್ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಡಿಗ್ರಿ ಅನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಆಶಯ ಇದೆ. ಯಾವ ಉದ್ದೇಶದಿಂದ ಅನ್ನೋದಕ್ಕೆ ಏನಂತಂದ್ರೆ, ನಮ್ಮ ಈ ಒಂದು ಮಾದಾಪುರ ಗ್ರಾಮ ಏನಿದೆ, ಈ ಒಂದು ಗ್ರಾಮ ಮಧ್ಯದಲ್ಲಿದೆ. ಈ ಕಡೆ ಮನಗನಹಳ್ಳಿ, ಕೂಲ್ಯ ಆಗ್ಬೋದು ಅಥವಾ ಸಳ್ಳಿ ಆಗ್ಬೋದು, ಈ ಭಾಗದ ಎಲ್ಲಾ ಭಕ್ತರಿಗೂ ಕೂಡ ಈ ಮಠದ ಎಲ್ಲಾ ಜನಗಳಿಗೂ ಕೂಡ ಸರಗೂರು ದೂರ ಆಗುತ್ತೆ, ಈ ಕಡೆ ಮೈಸೂರು ಹೋಗ್ಲಿಕ್ಕೂ ದೂರ ಆಗುತ್ತೆ. ಹೌದು, ಬಹಳ ಹತ್ರ ಅಂತಂದ್ರೆ ಒಂದು 10 ಕಿಲೋಮೀಟರ್ ಆಗಬಹುದು. ಈ ಕಡೆಯಿಂದ ಬಂತು ಅಂದ್ರೆ ನಮ್ಮ ಒಮ್ಮರಗಳ್ಳಿಯಿಂದ ಈ ಕಡೆಗೆ, ಹ್ಯಾಂಡ್ ಪೋಸ್ಟ್ ನಿಂದ ಪೂರ್ವಕ್ಕೆ, ಮತ್ತೆ ಗದ್ದಿಗೆಯಿಂದ ದಕ್ಷಿಣಕ್ಕೆ, ಈ ಒಂದು ಸುತ್ತಮುತ್ತಲಿನ ಜನರ ಒಂದು ಅನುಕೂಲಕ್ಕೆ ಈ ಒಂದು ನಮ್ಮ ಸಂಸ್ಥೆ ಪದವಿ ಪೂರ್ವ ಕಾಲೇಜು ಮತ್ತೆ ಡಿಗ್ರಿ ಕಾಲೇಜ್ ತನಕನೂ ಮಾಡದ್ದೇ ಆದ್ರೆ ಅವ್ರಿಗೂ ಕೂಡ ಈ ಒಂದು ಓಡಾಡತಕ್ಕಂತಹ ಒಂದು ಸಮಸ್ಯೆಗಳು ಇರೋದಿಲ್ಲ, ಬಹಳ ಹತ್ತಿರವಾಗಿರುತ್ತೆ. ಶಿಕ್ಷಣಕ್ಕೆ ಅವರು ಹೆಚ್ಚಿನ ಮಹತ್ವ ಕೊಟ್ಟು ಅವರು ಅದನ್ನ ಮುಂದುವರಿಯಬಹುದು ಅನ್ನೋದು ನಮ್ಮ ಒಂದು ಉದ್ದೇಶ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ವಸತಿ ಶಾಲೆ ಮತ್ತೆ ಎಲ್ಲಾ ಸದ್ಭಕ್ತರಿಗೂ ನಾವು ಅವರು ಇವರು ಅಂತ ಏನು ಇಲ್ಲ, ಶ್ರೀಮಠದ ಸದ್ಭಕ್ತರು ಆಗ್ಬೋದು, ಗ್ರಾಮಸ್ಥರ ಎಲ್ಲಾ ಜನಾಂಗದ ಎಲ್ಲಾ ಜನರ ಒಂದು ಶಾಲೆ, ಅವರು ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅನ್ನೋದು ಒಂದು ಆಶಯ ಇದೆ. ಕೊನೆಯದಾಗಿ ಸರ್, ಈ ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ಈ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಚಂದ್ರಮೌಳೇಶ್ವರ ಸ್ವಾಮಿಯ ಭಕ್ತರಿಗೆ, ಜೊತೆಗೆ ತಾಲೂಕಿನ ಜನತೆಗೆ, ನಮ್ಮ ಜನಧ್ವನಿ ಕೇಳುಗರಿಗೆ ಒಂದು ಕೊನೆಯದಾಗಿ ನಿಮ್ಮ ಸಂದೇಶವನ್ನ ಕೊಡೋದಾದ್ರೆ? ನಮ್ಮ ಸಂದೇಶ ಏನಂತಂದ್ರೆ,
ದೇವಸ್ಥಾನಗಳನ್ನ ಇವತ್ತು ಒಂದು ಎಲ್ಲರೂ ಹೇಗೆ ಆಗ್ಬಿಟ್ಟಿದೆ ಅಂತಂದ್ರೆ ಒಂಥರ ತೋರ್ಪಡಿಕೆಯ ದೇವ್ರು ಮಾಡತಕ್ಕಂಥದ್ದೇ ಜನಗಳು ಜಾಸ್ತಿ ಆಗ್ತಿದೆ. ನಮ್ಮ ಉದ್ದೇಶ ಏನಂದ್ರೆ ಕಟ್ಟಡ ದೇವಸ್ಥಾನ ಕಟ್ಬಿಡೋದು, 4 ಜನ ಭಕ್ತರು ಸೇರ್ಕೊಂಡು ಕಟ್ಟಡ ಕಟ್ಟಂತದ್ದು, ಮತ್ತೆ ಅವತ್ತಿನ ದಿನಮಾನಗಳು ಏನೇನು ಪೂಜೆ ಇರುತ್ತೆ ಅಷ್ಟು ಪೂಜೆ ಮಾಡ್ಬಿಟ್ರೆ ಮುಗೀತು. ಇನ್ ಮತ್ತೆ ಅದನ್ನ ಮುಂದುವರಿಸ್ತಕ್ಕಂಥದ್ದು ಬಹಳಷ್ಟು ಕಡಿಮೆ. ಅಂದ್ರೆ ನಾವು ನೋಡಿರ್ತಕ್ಕಂಥದ್ದು ಹೇಳ್ತಾ ಇದೀವಿ ಅಷ್ಟೇನೆ. ನಾವು ಹೇಳೋಂಥದ್ದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ಏನು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಆಗ್ಬೋದು ಇನ್ನೊಂದಾಗ್ಬೋದು ಮಾಡ್ತೀರಿ ಅದನ್ನ ಮುಂದುವರಿಸ್ಬೇಕು ಕಾರ್ಯಕ್ರಮಗಳನ್ನ. ಜೊತೆಗೆ ನಾವು ಹೇಳೋಂಥದ್ದು ಕಿವಿ ಮಾತೇನಂತಂದ್ರೆ, ದೇವಸ್ಥಾನವನ್ನ ದೇವಸ್ಥಾನವಾಗಿ ಇರ್ಲಿಕ್ ಬಿಡಿ. ರಾಜಕೀಯ ಆಗ್ಬೋದು ಇನ್ನೊಂದಾಗ್ಬೋದು ಅದನ್ನ ದೇವಸ್ಥಾನ ಹಾಗೂ ಮಠಗಳಿಗೆ ತರಬೇಡಿ. ಜೊತೆಗೆ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ದೇವಸ್ಥಾನವನ್ನ ಅದಕ್ಕೆ ಒಂದಿಷ್ಟು ಪದ್ಧತಿಗಳಿರುತ್ತೆ. ಮಡಿ ಮೈಲಿಗೆ ಮತ್ತೊಂದು ಮೂಡೊಂದು ಅಂತಕ್ಕಂಥದ್ದು ಒಂದಿಷ್ಟು ಆಗ್ಲಿಂದ ನಡ್ಕೊಂಡ್ ಬಂದಿರತಕ್ಕಂತ ಒಂದಿಷ್ಟು ಆಚಾರ ವಿಚಾರಗಳು ಕ್ರಮಬದ್ಧವಾಗಿರುತ್ತೆ. ಆ ಒಂದು ಪದ್ಧತಿಯನ್ನ ಒಳಗೊಂಡು ಮಾಡ್ಕೊಂಡ್ ಬಂದ್ರೆ ಬಹಳ ಸೂಕ್ತವಾಗಿರುತ್ತೆ. ಅದನ್ನ ಹೊರತುಪಡಿಸಿ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಆ ಒಂದು ಕ್ಷೇತ್ರದ ಮಡಿ ಮತ್ತೆ ಏನು ನಮ್ಮ ಒಂದು ಆಚಾರ ವಿಚಾರ ಇರುತ್ತೆ ಅದಕ್ಕೆ ಧಕ್ಕೆ ಬರೋಂಥದ್ದಾಗುತ್ತೆ. ಹಾಗಾಗಿ ಜನಗಳಲ್ಲಿ ಭಕ್ತರಲ್ಲಿ ದೇವಸ್ಥಾನದ ಶ್ರೀಮಠದ ಭಕ್ತರು, ದೇವಸ್ಥಾನದ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಭಕ್ತರಾಗಿರ್ಬೋದು, ಯಾವುದೇ ದೇವಸ್ಥಾನ ಭಕ್ತರಾಗಿರ್ಬೋದು, ದೇವಸ್ಥಾನವನ್ನ ದೇವಸ್ಥಾನವಾಗಿ ಇರ್ಲಿಕ್ಕೆ ಬಿಟ್ಬಿಡಿ. ಆದಷ್ಟು ಕೆಲವೊಂದಿಷ್ಟು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು, ಅದನ್ನ ನಾನು ಪದವನ್ನ ಬೇರೆ ಪದ ಉಪಯೋಗಿಸ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ, ಅದಕ್ಕೆ ಈ ಪದವನ್ನು ಉಪಯೋಗಿಸ್ತಾ ಇದ್ದೀನಿ. ಏನು ಅನೈತಿಕ ಚಟುವಟಿಕೆಗಳು ದೇವಸ್ಥಾನದ ಸುತ್ತಮುತ್ತಲಾಗ್ಬೋದು, ಒಂದಿಷ್ಟು ಒಂದು ಸಮಾಜಮುಖಿ ಕಾರ್ಯಗಳು ಮಾಡ್ಬೇಕು ಹೊರತು ಅದನ್ನ ಸಮಾಜ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಗಳು ಏನು ಇರುತ್ತೆ ಅದನ್ನ ಇಲ್ಲಿ ಈ ಒಂದು ಸುತ್ತಮುತ್ತಲ ಪ್ರದೇಶದಲ್ಲಿ ಬೇಡ. ಅದರ ಒಂದು ಆಚಾರ ವಿಚಾರ ಇದಕ್ಕೆಲ್ಲವಕ್ಕೂ ಧಕ್ಕೆ ಬರುತ್ತೆ ಅನ್ನೋ ಒಂದು ವಿಷಯ ಇದೆ. ಶ್ರೀಮಠದ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ 2026 ಫೆಬ್ರವರಿ 9 ಹಾಗೂ 10ನೇ ತಾರೀಕು ಈ ಒಂದು ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಸದ್ಭಕ್ತರು ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯ ಸದ್ಭಕ್ತರು, ಅಕ್ಕಪಕ್ಕದ ಗ್ರಾಮಸ್ಥರು, ಶ್ರೀಮಠದ ಗ್ರಾಮಸ್ಥರು, ಶ್ರೀಮಠದ ಭಕ್ತರು, ಮಾದಾಪುರ ಗ್ರಾಮಸ್ಥರಾಗಿರ್ಬೋದು, ಅಕ್ಕಪಕ್ಕದ ಎಲ್ಲಾ ತಾಲೂಕಿನ ಎಲ್ಲಾ ಗ್ರಾಮಸ್ಥರು ಹಾಗೂ ಜಿಲ್ಲೆಯ ಎಲ್ಲಾ ಸದ್ಭಕ್ತರು ಕೂಡ ಈ ಒಂದು ಜಾತ್ರೆಗೆ ಪಾಲ್ಗೊಂಡು ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ದೇವರ ಆಶೀರ್ವಾದ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀನಿ. ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ಸನ್ನಿಧಿಯ ಇತಿಹಾಸವನ್ನು ಹಾಗೂ ಮಠದ ಶ್ರೇಷ್ಠ ಪರಂಪರೆಯನ್ನು ಇಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದ್ ಮಾಡಲಿ. ಕೇಳುಗರೆ, ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.